ಎಲ್ಲ ನೀನ್ ಕೇಳಿ. ನಾನು ಹೋಗಲ್ಲಣ್ಣ. ಹೋಗು ಅಂದ್ರೆ ಅಪ್ಪ ಬೊಯ್ಯುತ್ತೆ. ಮೈಯದಲ್ಲ ಹೋಗಿ. ಏನಮ್ಮ ಅದು ಗುಸು ಗುಸು ಪಿಸ ಪಿಸ? ಏನು ಇಲ್ಲ ಅಪ್ಪ. ಅಪ್ಪ ಟೂತ್ ಪೇಸ್ಟ್ ಖಾಲಿ ಆಗಿದ್ಯಲ್ಲ, ಅಣ್ಣನ್ಗೆ ತರ್ಸ್ಕೊಡ್ಬೇಕಂತಪ್ಪ. ಇದ್ರ ಬೆಲೆ ಎಷ್ಟಮ್ಮ? 9 ರೂಪಾಯಿ 45 ಪೈಸೆ ಅಪ್ಪ. ಅದು 6 ತಿಂಗಳ ಹಿಂದೆ, ಈಗ 13 ರೂಪಾಯಿ ಆಗಿದೆ. ಅಲ್ಲಮ್ಮ, ನಾನೇ ತಯಾರು ಮಾಡಿದ ಹೋಮ್ ಮೇಡ್ ಪೌಡರ್ ಏನಾಯ್ತು? ಮಾಡಿಟ್ಟಿದ್ಯಾ ಇಟ್ಟಿಗೆ ಪುಡಿನ? ಇದನ್ನ ನಮ್ ತಾತನ ಕಾಲದಿಂದಲೂ ಉಪಯೋಗಿಸ್ಕೊಂಡ್ ಬಂದೀನಿ. ಅದಕ್ಕೆ ನನ್ನ ಅಲ್ಲೋ ಇಷ್ಟು ಗಟ್ಟಿಯಾಗಿರೋದು ನೋಡು. ತಗೋ, 6 ತಿಂಗಳು ಬರುತ್ತೆ, ಇದನ್ನೇ ಉಪಯೋಗಿಸು. ಹೋಗಿ ನಿನ್ನ ಕೇಳಿದ್ನಲ್ಲ, ನನ್ನ ಕರ್ಮ. ನೀನ್ ಮಾಡೋ ಕೆಲ್ಸಕ್ಕೆ ಪೇಸ್ಟ್ ಬೇರೆ. ಕೇಶವ ಬಾಪ ತಿಂಡಿ ತಿನ್ನು. ಯಾಕೋ ಅರ್ಧಕ್ಕೆ ಬಿಟ್ಬಿಟ್ಟಿಯಲ್ಲೋ? ಇನ್ನೂ ಸ್ವಲ್ಪ ಹಾಕೊಂಡ್ ತಿನ್ನು. ಸಾಕಮ್ಮ. ಅವಲಕ್ಕಿ ಉಪ್ಪಿಟ್ಟು ನಿನ್ಗಿಷ್ಟ ಅಂತ ಮಾಡಿದೀನಿ ಕಣೋ, ಇನ್ ಸ್ವಲ್ಪ ಹಾಕೋ. ಇಷ್ಟ ಅಂತ ಎಷ್ಟಮ್ಮ ತಿನ್ನಕ್ಕಾಗತ್ತೆ? ಇಲ್ಲ ಏನೋ ವ್ಯತ್ಯಾಸ ಆಗಿರ್ಬೇಕು. ಅಯ್ಯಯ್ಯೋ, ಉಪ್ಪೇ ಇಲ್ವಲ್ಲೋ. ಹೋಗ್ಲಿ ಬಿಡಮ್ಮ, ಇದು ಒಂಥರ ಚೆನ್ನಾಗೇ ಇತ್ತು. ಅವ್ರಿಗೇನಾದ್ರೂ ಹೀಗಾಗಿದ್ದಿದ್ರೆ ಈ ಉಪ್ಪಿನ ಬಗ್ಗೆ ಒಂದು ದೊಡ್ಡ ಉಪನ್ಯಾಸನೇ ಕೊಡ್ತಾ ಇದ್ರು. ಎಷ್ಟೇ ಆದ್ರೂ ಲೆಕ್ಚರರ್ ಅಲ್ವೇ? ಉಪ್ಪಿಲ್ಲದ ಉಪ್ಪಿಟ್ಟು ಸತಿ ಇಲ್ಲದ ಸಂಸಾರ ಅಂತ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಕಣೋ. ನಾನ್ ನಮ್ಮಪ್ಪಂಗೆ ಒಬ್ನೇ ಮಗನಾಗಿ ಏನೂ ಪ್ರಯೋಜನ ಆಗ್ಲಿಲ್ಲ. ಅದ್ಯಾಕೋ ಹಾಗಂತೀಯ? ತಾಯಿ ಜೊತೆಲಿ ತಂದೆನೂ ಸಾಕು ಪುಣ್ಯ ನಂಗೆಲ್ಲಿದ್ಯಮ್ಮ? ನೀನ್ ಡಾಕ್ಟರ್ ಆಗ್ಬೇಕು ಅನ್ನೋ ಅವ್ರ ಆಸೆನ ಪೂರೈಸ್ತಿಯಲ್ಲಪ್ಪ, ಅಷ್ಟು ಸಾಕು. ಅದಕ್ಕೆ ತೃಪ್ತಿ ಅನ್ನೋದು. ನಮ್ಗಿಷ್ಟವಾದದ್ದು ನಮ್ಮ ಹತ್ರ ಇಲ್ದೆ ಹೋದ್ರೆ ನಮ್ಮ ಹತ್ರ ಇರೋದನ್ನೇ ಇಷ್ಟಪಡ್ತೇವೆ ಅಲ್ವೇನಮ್ಮ? ಅದ್ಯಾಕೋ ಈಗಿನ್ನು ಹೊಸದಾಗಿ ಡಾಕ್ಟರ್ ಆಗಿ ಬಂದಿದೀಯಾ? ಆಗ್ಲೇ ಒಳ್ಳೆ ವೇದಾಂತಿ ತರ ಮಾತಾಡ್ತಾ ಇದೆಯಲ್ಲ. ಇದ್ರಲ್ಲಿ ವೇದಾಂತ ಏನಮ್ಮ ಬಂತು? ತಂದೆ ಇಲ್ದೆ ಹೋದ್ರೆ ತಾಯಿಲೇ ತಂದೆನ್ ಕಾಣ್ತೀವಿ, ತಾಯಿ ಇಲ್ದೆ ಹೋದ್ರೆ ತಂದೆಲೇ ತಾಯಿನ್ ಕಾಣ್ತೀವಿ. ಇದೇ ಲೋಕಾರೂಢಿ ಅಲ್ವೇನಮ್ಮ? ನಾನು ಕ್ಲಿನಿಕ್ ಹೋಗಿ ಬರ್ತೀನಿ. ಬಾಯ್. ओम टेलिस्कोपाय नमः, ओम टेबलाय नमः, ओम कैशाय नमः, ओम कुर्च्याय नमः, ओम पिल्साय नमः, मेडिसिनाय नमः, शौवाय नमः, सिरिंजाय नमः, इंजेक्शाय नमः, ओम सर्वभूताय नमः, ओम इदाय नमः. ಅಮ್ಮ ಪರಮಾತ್ಮ, ಮಾತು ಮುಂಚೆ ನೀನು ಹುಷ್ ಅಂತ ಬಂದು ನನ್ನ ಜೀವನದ ಏಳಿಗೆನೆ ಕಟ್ ಮಾಡ್ತಿದ್ಯಲ್ಲ ನೀನು. ನಾನು ಕಾಂಪೌಂಡರ್ ಆಗಿ ಮಾತ್ ಸಾಧನೆ ಸಾಧಿಸಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಕಾಂಪೌಂಡ್ ಒಂದು ಎಂತ ಕಂಬಿಟ್ಟಿದ್ಯಾ? ಆಫ್ಟರ್ ಆಲ್ ಕಾಂಪೌಂಡ್ ಅಂತ ಅನ್ಬೋದು ನೀನು.
ಆದ್ರೆ ಈ ಕಾಂಪೌಂಡ್ ಏನ್ ತಿಳ್ಕೊಂಡಿದ್ಯಾ? ಡಾಕ್ಟರ್ ಹಿಂದೆ ಕಾಂಪೌಂಡ್ ಇರ್ಲೇಬೇಕು. ರಾಮಾಯಣ ಕಾಲದಲ್ಲಿ ರಾಮನಿಂದೆ ಆಂಜನೇಯನ ಇದ್ದಾಗೆ ಇರ್ಲೇಬೇಕು. ನಾನು ಹಿಂದೆ ಡಾಕ್ಟರ್ ಮುಂದೆ, ನಾನು ಹಿಂದೆ ಡಾಕ್ಟರ್ ಮುಂದೆ ಇರ್ಲೇಬೇಕು ಅಂತ ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಾ ಕಾಂಪೌಂಡ್ ಮನಸ್ಸು ಮಾಡಿ ಡಾಕ್ಟರ್ ಏನಾದ್ರು ಬೇದಿ ನಿಲ್ಲೋಗಿ ಚೀಟಿ ಕೊಟ್ಟು ಈ ಕಾಂಪೌಂಡ್ ಏನಾದ್ರು ಬೇದಿ ಆಗೋಗಿ ಔಷಧಿ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗ ಪೇಷಂಟ್ ಅಲ್ಲೇ, ಡಾಕ್ಟರ್ ಇಲ್ಲೇ. ಹಂಗೆ ಆಗ್ಬಿಡ್ದ. ನಾನು ದೊಡ್ಡ ಡಾಕ್ಟರ್ ಆಗಿ ಸಾವಿರಾರು ಜನ ಸಾಯಿಸಿ ಅಲ್ಲ ಸಾವಿರಾರು ಜನ ಉದ್ಧಾರ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದವನು ಅಂತ ನನ್ನನ್ನು ಇಷ್ಟು ಬೇಗ ಬಾಯಿ ಮುಚ್ಚಿಸ್ತೀಯಾ? ಸಾವಿರಾರು ಜನ ಉದ್ಧಾರ ಮಾಡಿ ಸಾವಿರಾರು ಜನ ಬಲಿಸಿ ಆಮೇಲೆ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಅಲ್ಲಿ ತನಕ ನೀವು ಅಷ್ಟರಲ್ಲಿ ನನ್ ಕ್ಲಿನಿಕ್ ಮುಚ್ಚಿಸ್ಬಿಡ್ತೀಯ ಅಷ್ಟೇ. ಹಾಗೇನಿಲ್ಲ ಸರ್, ನೀವಿರೋವರೆಗೂ ನಾನು ಡಾಕ್ಟರ್ ಆಗೋಕ್ ಸಾಧ್ಯವೇ ಇಲ್ಲ ಅಂದೆ ಅಷ್ಟೇ. ಅಂದ್ರೆ ಅದ್ರ ಮಾತಿನ ಅರ್ಥ ಇಷ್ಟೇ ಸರ್. ನೀವಿರೋವರೆಗೂ, ನನ್ನ ಜನ್ಮ ಇರೋವರೆಗೂ ನಿಮ್ಮ ಸೇವೆ ಮಾಡಿ 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 ಕೊನೆಯವರೆಗೂ ನೀವು ಡಾಕ್ಟ್ರು, ನಾನು ಕಾಂಪೌಂಡ್ರು. ಅದೆಲ್ಲ ತಲಹರಟೆ ಇರ್ಲಿ. ಗಿರೀಶ ಬಂದಿದ್ನ? ಇಲ್ಲ, ಅವ್ರು ಬಂದಿರಲಿಲ್ಲ. ಅವ್ರ ಫೋನ್ ಬಂದಿತ್ತು. ಅದಿರ್ಲಿ, ಆ ಸಿಪ್ಲಾ ಕಂಪನಿಯಿಂದ ಪಾರ್ಸಲ್ ತಗೊಂಡ್ಬಂದ್ಯಾ? ಹೋಗ್ಲಿಲ್ಲ. ನೀವ್ ಎಸ್ ಅಂದ್ರೆ ಈಗ ನೀಲ ಹೊರಟೆ. ಹೋಗ್ ತಗೊಂಬ. ಎಸ್ ಸರ್. ಏನ್ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಹಲೋ ಹಲೋ, ಇಸ್ ಇಟ್ 325067 ಎಸ್. ಯಾರು ಮಾತಾಡ್ತಾ ಇರೋದು? ಅರೆ, ನಿಮ್ಮ ಹೆಂಡ್ತೀರಿ? ಏನೇ ನಿನ್ ವ್ಯಾಪಾರ ಇನ್ನೂ ಮುಗ್ದಿಲ್ವೇನೆ? ಮುಗ್ದೋಯ್ತಲ್ಲ. ಮತ್ತೇನ್ ಮಾಡ್ತಿದೀಯಾ? ನಿಮ್ ಹಿಂದೆನೆ ಇದೀನಲ್ರಿ. ನನ್ನ ಹಿಂದೆನೆ ಇದೀಯಾ? ಏನ್ ತಮಾಷೆ ಮಾಡ್ತೀಯಾ? ಅರೆ, ನೀನ್ ಯಾವಾಗ ಬಂದಿ ಇಲ್ಲಿಗೆ? ನೀವು ಮಾಡ್ತಿರೋ ಅಂಗಡಿ ಫೋನು ಡೆಡ್ ಆಗಿದೆ. ಅಯ್ಯೋ. ಬಾ ಕೂತ್ಕೋ. ಹಲೋ, ನೋಡಿದ್ರ ನಿರ್ಮಲ, ಇವಳನ್ನ ನಾನು ಏಪ್ರಿಲ್ ತಿಂಗಳಲ್ಲಿ ಮದುವೆ ಆಗ್ಬಾರ್ದಾಗಿತ್ತು. ಆವಾಗ ಹೀಗ್ ನಾನು ಫುಲ್ ಮಾಡ್ತಾನೆ ಇರ್ತಾಳೆ. ನಿಜವಾಗ್ಲೂ ನಾನು ಮೂರ್ಖ. ನಾನು ನೀವ್ ನಿಜವಾಗ್ಲೂ ಬುದ್ಧಿವಂತರು. ಅದ್ ಹೇಗೆ? ಮೂರ್ಖ ನಾನೇ ಬುದ್ಧಿವಂತ ಅನ್ಕೋತಾನೆ, ಆದ್ರೆ ಬುದ್ಧಿವಂತ ನಾನ್ ಮೂರ್ಖ ಅನ್ಕೋತಾನೆ. ಲೇ, ಹಾಗಾದ್ರೆ ನೀ ಹೇಳ್ತಿರೋದು ನಾನ್ ಮೂರ್ಖಳು ಅಂತನಾ? ನಾನಲ್ವೇ, ಮಹಾಕವಿ ಶೇಕ್ಸ್ಪಿಯರ್ ಹಾಗಂತ ಹೇಳಿದ್ದು. ನೀನ್ ಬಿಡು ಅನ್ನೋದಂದ್ಬಿಟ್ಟು ಸತ್ತೋನ್ ಮೇಲೆ ಹಾಕ್ಬಿಟ್ಯಾ? ಇರು, ನಿಂಗ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಿರ್ಮಲ, ಒಂದ್ ನಿಮಿಷ ಕೂತಿರಿ. ಆಯ್ತು, ಹೋಗ್ಬನ್ನಿ. ಇದೇನಿದು? ಇವಳು ಈ ಕಡೆ ಹೋದ್ಲು, ಇವ್ರು ಈ ಕಡೆ ಹೋದ್ರಲ್ಲ. ನಿರ್ಮಲ, ತಗೊಳ್ಳಿ, ಪ್ಲೀಸ್ ಟೇಕ್ ಇಟ್. ಓಕೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಗಂಡು ಹೆಣ್ಣುಗಳ ಪರಸ್ಪರ ಪ್ರೇಮ ಸಹಜ. ಆದರೆ ಹಾಡು ಹಗಲಲ್ಲೇ ಅವರ ಪ್ರೀತಿ ಪ್ರೇಮಗಳು, ಅದು ಸ್ನೇಹಿತರು, ಬಂಧುಗಳು, ಮಕ್ಕಳು ಇರುವಾಗ ಈ ರೀತಿ ಆಸೆ ಪಡುವುದು ಸಹಜ ಕ್ರಿಯೆ ಅಲ್ಲ. ಇಂತಹ ಘಟನೆಗಳು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ. ಏ ಮನುಷ್ಯನೇ, ನೀನು ಮನುಷ್ಯನಾಗಿ ಬಾಳು, ಮೃಗವಾಗಬೇಡ. ಏನ್ರಿ, ನಿಮ್ಮಷ್ಟಕ್ಕೆ ನೀವೇ ನಗ್ತಾ ಇದ್ದೀರಲ್ಲ? ಮತ್ತಿನ್ನೇನೆ, ಈ ಪತ್ರಿಕೆಯಲ್ಲಿರೋ ವಿಷಯ ಓದಿದ್ರೆ ನಮ್ಮಂತವ್ರು ನಗುನೇ ಬರೋದು. ಏನಿದೆ ಅಂತದ್ದು? ಅದ್ ಸರಿ, ಇಷ್ಟೊತ್ತು ಎಲ್ಲೋಗಿದೆ ನೀನು? ನಮ್ಮ ಹಿಂದ್ಗಡೆ ಮನೆಯವರು ಅಭಿಷೇಕ ಮಾಡ್ತಿದ್ರಲ್ಲ,
ಅಂದ್ಹಾಗೆ ಏನ್ರಿ ಜಾನ್ಕಮ್ಮನ ಮಗಳಿಗೆ ಗಂಡ ನಿಶ್ಚಯ ಆಯ್ತಂತೆ. ಹೋಗ್ಲಿ ಬಿಡು ಪಾಪ. ಪಾಪ ಏನ್ ಬಂತು, ಕೊಡ್ತಾ ಇಲ್ವಾ ಕೈ ತುಂಬಾ ವರದಕ್ಷಿಣೆನಾ? ರೀ ನಿರ್ಮಲಾ ಮದ್ವೆ ಯಾವಾಗ? ಸದ್ಯ ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಸ್ವಲ್ಪ ತಡಿಯೇ. ರೀ 1 ವರ್ಷದಿಂದ ನೀವ್ ಈ ಮಾತನ್ನ ಹೇಳ್ತಾನೇ ಇದ್ದೀರಾ. ಅಲ್ವೇ, ಇಂಥ ವಿಷಯದಲ್ಲಿ ಹಣ ಹೊಂದಿಸ್ಕೊಂಡು ವ್ಯವಹಾರ ಮಾಡ್ಬೇಕು. ರೀ ಎಂಥ ವಿಚಿತ್ರದವ್ರಿ ನೀವು. ಈ ಪ್ರಪಂಚದಲ್ಲಿ ಇರೋರೆಲ್ಲ ಕಂತೆ ಹಣನ ಕೈಲಿಟ್ಕೊಂಡೇ ಮದ್ವೆಗಳನ್ನ ಮಾಡ್ತಾರಾ? ಹಾಗೆ ಹೇಳಿದ್ನೆ. ಆ ವಾಮನ್ ರಾಯರ ನೋಡು, ಅವನ ಹತ್ರ ಹಣ ಇರ್ಲಿಲ್ವಾ? ಅವನ್ ಮಗಳು ಮದ್ವೆ ಆಗೋಯ್ತಾ? ಹೋಗಿ ಹೋಗಿ ಅವನ್ ವಿಷಯ ಮಾತಾಡ್ತಿರಲ್ಲ. ಅವನ ಹೆಸರೆತ್ತಿದ್ರೇನೆ ಆಗೋ ಕೆಲ್ಸನೂ ಆಗಲ್ಲ. ಕಾಸು ಗಂಟ್ ಹಾಕ್ತಾನೆ. ಅದು ಅವನ್ ಹುಟ್ಟು ಗುಣ. ಒಂದ್ ಮಾತ್ ತಿಳ್ಕೊ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. 100ಕ್ಕೆ 100 ಸತ್ಯ ಸ್ವಾಮಿ. ಅಂಗೈ ಕಂಕಣ ಮುಂಗೈಗೆ ಬಂದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಬನ್ನಿ ಬನ್ನಿ, ಬಹಳ ಅಪರೂಪ. ಅಮ್ಮವ್ರ ಮೊನ್ನೆ ಹೇಳಿ ಕಳಿಸಿದ್ರು. ನಾನೇ ಹೇಳಿದ್ದೆ ನಿರ್ಮಲನ್ ಫೋಟೋ ಕೊಡೋಣ ಅಂತ. ಏನೇ ಇದು, ಕೈಯಲ್ಲಿ ಕಾಸಿಲ್ಲ, ಕಡೆ ಅಂಗಡಿಲಿ ವ್ಯಾಪಾರ ಅಂತ. ಯಾಕ್ರಾಯ್ರೆ ಹೀಗ್ ಹೇಳ್ತೀರಿ? ಫೋಟೋ ಕೊಟ್ಟಿಟ್ಟಿಗೆ ಮದುವೆ ಆಗ್ಬಿಡುತ್ತೀಯೇ? ಹೇಳಿ ಹೇಳಿ, ಚೆನ್ನಾಗಿ ತಿಳಿಯೋ ಹಾಗೆ ಹೇಳಿ. ಅಲ್ಲ ನೋಡಿ ರಾಯ್ರೆ, ಈ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 6 ತಿಂಗಳ ಮೊದಲೇ ಬುಕ್ ಮಾಡಿರ್ಬೇಕು. ಏನ್ ಕಾಲ ಅಂದ್ರೆ ಇದು? ಕಾಲಾಯ ತಸ್ಮೈ ನಮಃ. ಕಾಲ ಏನ್ರಿ ಮಾಡುತ್ತೆ? 1 ಲಕ್ಷ ರೂಪಾಯಿ ಕೈ ಕೊಟ್ಟು 1.5 ಲಕ್ಷ ರೂಪಾಯಿ ಮದುವೆ ಖರ್ಚು ಮಾಡಿ ಅತ್ತೆ ಮನೇಲಿ ಸೊಸೆ 1 ತಿಂಗಳು ಬಾಳ್ಲಿಲ್ಲ. ಯಾಕಂತೆ? ಅವರ ಅತ್ತೆ ಆಸೆಗಳು ಹುಡುಗಿನ ಬಲಿ ತಗೊಳ್ತು. ಮಗಳು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಹಣ ಹೊಂದಿಸಿ ವರದಕ್ಷಿಣೆ ಕೊಡೋದು ಒಂದೇ, ಹುಲಿ ಬಾಯಿಗೆ ರಕ್ತದ ರುಚಿ ತೋರಿಸೋದು ಒಂದೇ. ಕರೆಕ್ಟ್ ಆಗಿ ಹೇಳ್ದೆ. ಆಹಾ, ತಾಳಕ್ ತಕ್ಕ ಮೇಳ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿ ಅಂತಂದ್ರೆ ಇದೋ ಬಂದೆ ಅಂತ ಹೋದವಳು ಇವಾಗ ಬರ್ತಿದ್ಯಾ? ನಡಿಯ ಒಳಗಡೆ, ತಿಂಡಿ ಹಾಕಿಟ್ಟಿದೀನಿ, ತಿನ್ನು. ಒಳ್ಳೆ ನಾಯಿ ಕದ್ರತೀಯ. ಅವಳು ಯಾವಾಗ್ಲೂ ಹಾಗೆ. ನಿಮ್ಮ ಅಮ್ಮನ ತಲೆಯಲ್ಲಿ ಮದುವೆ ಭೂತ ಕುಣಿತಾ ಇದೆ. ನೀನ್ ಹೋಗಮ್ಮ. ತಗೊಳ್ಳಿ ಫೋಟೋ. ನಮ್ಮ ಅಂತಸ್ತಿ ತಕ್ಕ ಹಾಗೆ ಒಂದು ವರ ನೋಡಿ. ಒಬ್ಬ ಹುಡುಗ ಏನೋ ಇದಾನೆ, ಇನ್ನು 6 ತಿಂಗಳು ಒಳಗಡೆ ಡಿಗ್ರಿ ಮುಗಿಯುತ್ತೆ. ಅಯ್ಯೋ, ಡಿಗ್ರಿ ಹುಡುಗ ಬೇಡಪ್ಪ. ಹುಡುಗ ಕೆಲಸದಲ್ಲಿ ಇದ್ರೆ ಸಾಕು. ಆಯ್ತು, ನೋಡೋಣ. ವೆರಿ ಗುಡ್. ನಿಮ್ ಮಗುನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಆಗ್ಲಿ ಸರ್, ಬೇಕಾದ್ರೆ ಇನ್ನೊಂದು ಕೋರ್ಸ್ ಮಾತ್ರ ಬರ್ಕೊಡಿ. ಅಲ್ಲಮ್ಮ, ಮಾತ್ರೆಗಳು ಅಂದ್ರೆ ಚಾಕ್ಲೇಟ್ಸ್ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ ಸರ್. ನೋಡಿಮ್ಮ, ಮಾತ್ರೆಗಳನ್ನು ಕೊಡೋದು ಕಾಯಿಲೆಗೆ, ಮನುಷ್ಯನಿಗಲ್ಲ. ನಿಮ್ ಮಗುಗೆ ಎಷ್ಟು ಮಾತ್ರೆಗಳನ್ನು ಕೊಡ್ಬೇಕೋ ಅಷ್ಟನ್ನ ನಾನು ಕೊಟ್ಟಿದ್ದೀನಿ. ನಿಮಗ್ ನೀವೇ ಡಾಕ್ಟರ್ ಆಗಕ್ ಹೋಗ್ಬೇಡಿ. ಸಾರಿ ಸರ್. ಮಗುನ್ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಸರ್, Okay. ಬರ್ತೀನಿ. ಸುಂದ್ರಿ ಕೈಲಿ ರಂಗೋಲಿ, ನನ್ನ ಮನಸ್ಸೆಲ್ಲ ಗಲಿಬಿಲಿ. ಬಿತ್ತ ನಿನ್ ಕಣ್ಣು. ನಾನು ಎಷ್ಟು ಸಲ ಹೇಳಿದ್ದೀನಿ ನಾನು ರಂಗೋಲಿ ಮೇಲೆ ಕಣ್ಣು ಹಾಕ್ಬೇಡ ಅಂತ. ಏನ್ ಮಾಡೋದು, ನಿನ್ನನ್ನು ಹೊಗಳೋಣ ಅಂದ್ರೆ ಹಾಳಾದಿರುತ್ತಲ್ಲ ನಿನ್ ಕೈಲಿ. ಏನಮ್ಮ ಅದು? ಅವನ್ ಜೊತೆ ಹಲ್ ಕಿಸಿತ ನಿಂತಿದೆಯಲ್ಲ, ಹಾಲು ಹಾಕಿಸ್ಕೊಂಡು ಕಳ್ಸ್ಕೊಳಕ್ ಆಗಲ್ವಾ? ಏನಯ್ಯ ಇದು, ಕೋತಿ ತರ ಡ್ರೆಸ್ ಹಾಕಿದ್ಯಲ್ಲ? ಯಾಕ್ ಸಾರ್ ಕೋತಿ ಗೀತಿ ಅಂತ ಹಂಗಿಸ್ತಾ ಇದ್ದೀರಾ? ಕೋತಿನಿ ಇಲ್ದೆ ಹೋಗಿದ್ರೆ ರಾಮಾಯಣ ಮುಗಿತಿತ್ತ ಸಾ? ಎಲ್ಲಯ್ಯ ಮುಗ್ದಿದೆ. ಈ ತರ ಡ್ರೆಸ್ ಹಾಕೊಂಡ್ ನೀವು ರಾಮಾಯಣ ಮುಂದುವರಿಸ್ತಾನೇ ಇದ್ದೀರಾ. ಅದ್ ಸರಿ, ಹಾಲಿನ ದುಡ್ಡು ಕೊಡಿ. ಎಲ್ಲಯ್ಯ ಹೋಗ್ತೀವಿ, ನಾವೇನು ಊರ್ ಬಿಟ್ಟು ಹೋಗ್ತೀವ? ಹಾಲು ಹಾಕ್ಸ್ಕೊಳಮ್ಮ, ಹಾಕ್ಸ್ಕೊ. ಫಸ್ಟ್ ಕಾಸು, ಆಮೇಲೆ ಹಾಲು. ಇಲ್ದೆ ಹೋದ್ರೆ ನಮ್ಮ ಯಜಮಾನ್ರು ಈ ತಿಂಗಳು ಬಡ್ಡಿ ಹಾಕ್ತಾರೆ. ನಾನೇ ಬಡ್ಡಿ ಮಗ ಅಂದ್ರೆ ಇವನು ಚಕ್ರ ಬಡ್ಡಿ ಮಗನೇ. ಈ ರೀತಿ ದುಡ್ಡು ವಸೂಲ್ ಮಾಡಿ ಈ ತರ ಡ್ರೆಸ್ ಹೊಲ್ಸ್ಕೊಂಡು ತಿರುಗಾಡ್ತಾ ಇರೋದು. ಹಾಲಿನ ದುಡ್ಡು. ಈ ಬಟ್ಟೆ ಹೊಲ್ಸಕ್ಕೆ ಹಾಲಿನ ದುಡ್ಡು ಯಾಕ್ರಿ ಬೇಕು? ಸಗಣಿ ಕಾಂಟ್ರಾಕ್ಟ್ ಎಲ್ಲ ನಂದೇರಿ, ಅದ್ರಲ್ಲ ಹೊಲ್ಸ್ಕೊಂಡಿರೋದು. ಬೇಕಾದ್ರೆ ಇಲ್ಲಿ ನೋಡಿ. ಅದು ಸರಿ ರೇ ಸ್ವಾಮಿ, 1 ರೂಪಾಯಿ ಕಮ್ಮಿ ಇದೆಯಲ್ರಿ? ನಿನಗೇನ್ ಮಹಾ ಕಮ್ಮಿನ 1 ರೂಪಾಯಿ, ಅಡ್ಜಸ್ಟ್ ಮಾಡ್ಕೋ. ಹೋಗಿ ಹೋಗಿ, ಹಾಲಿನ ದುಡ್ಡು ಹಾಲೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ. ಅದನ್ನ ಕುಳಿಸ್ಕೊಂಡಿದ್ಯಾ? ಅದನ್ನು ಹಾಕು. ನಿಮ್ಮಪ್ಪ 1 ರೂಪಾಯಿ ಕಡಿಮೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ತೆಗಿ ನೀನ್ ನೋಟನ. ಇದು ಗಟ್ಟಿ ಹಾಲು, ನನ್ನ ಕೈಯಾರನೆ ಕರ್ಕೊಂಡ್ ಬಂದಿದ್ದೀನಿ ನಿನಗೋಸ್ಕರ.
ಟಿಫನ್ ಮಾಡಮ್ಮ. ಹಾಕೊಂಡಿದ್ದೀನಲ್ಲೋ, ನೀನು ಹಣ್ಣು ತಿನ್. ತಿಂದೆ. ನಮಸ್ಕಾರ ಸರ್. ಓ, ಓ, ರವಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬಾಮ್ಮ ಕೂತ್ಕೋ. ಏನು ಬಹಳ ಅಪರೂಪವಾಗಿ ದಂಪತಿಗಳಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಇವಳಿಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ಲು, ಚೆಕಪ್ ಮಾಡ್ಸೋಣ ಅಂತ ಇಲ್ಲಿ ಬಂದೆ. ಓ ಹಾಗ, ಎಲ್ಲಿ ಕೈ ಕೊಡಿ ಇಲ್ಲಿ. ಹೋದ್ಸರಿ ಒಂದ್ಸಲಿ ಚೆಕ್ ಮಾಡಿದ್ದೆ ಅಲ್ಲ? ಹೌದು ಡಾಕ್ಟ್ರೆ. ಏನಾದ್ರೂ ಅವಾಗ ಮೆಡಿಸಿನ್ ಕೊಟ್ಟಿದ್ದ? ಏನು ಕೊಟ್ಟಿಲ್ಲ ಡಾಕ್ಟ್ರೆ. ಅಚ್ಚಾ. ಹೇಗಿದ್ರು ಒಳ್ಳೆ ಟೈಮಲ್ಲೇ ಬಂದಿದ್ದೀರಾ. ಟಿಫನ್ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಸರ್, ಈಗ ತಾನೇ ಆಯ್ತು. ಪರವಾಗಿಲ್ಲ, ಸ್ವಲ್ಪ ಮಾಡಿ. ಭಾಗ್ಯ, ಇವ್ರಿಗೂ ಟಿಫನ್ ಬಡಿಸು. ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನೀವು ಸ್ವಲ್ಪ ಒಳಗಡೆ ಬನ್ನಿ, ನಾನು ಡೀಟೇಲ್ ಆಗಿ ಚೆಕ್ ಮಾಡ್ತೀನಿ. ನಿಮ್ ತಂದೆಯವ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದಾರಮ್ಮ. ನಿಮ್ ತಂಗಿಗೆ ಗಂಡು ಸಿಕ್ತಾ? ಇನ್ನೂ ಯಾವ್ದು ಸೆಟ್ ಆಗ್ತಿಲ್ಲಮ್ಮ. ಏನಮ್ಮ, ಊಟ ತಿಂಡಿ ಹೊತ್ತೊತ್ತು ಸರಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಲ್ಲ ಡಾಕ್ಟರ್. ಇಲ್ಲಿ ನೋಡಮ್ಮ, ನನ್ ನೋಡಿ ಹೇಳು. ನೋಡಮ್ಮ, ಡಾಕ್ಟರ್ ಹತ್ರ, ಲಾಯರ್ ಹತ್ರ, ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳ್ಬಾರ್ದು. ಛೇ, ಅಳ್ಬೇಡಮ್ಮ. ವಿಷಯ ಮುಚ್ಚಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಮ್ಮ. ಸರ್, ನಮ್ಮ ಮಾವ ಇಂಥದ್ರಲ್ಲಿ ಹೊಟ್ಟೆ ತುಂಬಾ ಹೇಗೆ ಊಟ ಮಾಡ್ಲಿ? ಇವತ್ ನಿಮ್ ಮನೇಲಿ ತಿಂಡಿ ತಿಂತಾ ಇದ್ರೆ ನಮ್ ತಾಯಿ ಮನೆ ನೆನಪಾಗ್ತಾ ಇತ್ತು. ನೀವು ಹೋಗಿ ನಿಮ್ಮ ಯಜಮಾನ ಕಳಿಸಿ. ಸರ್, ಅವ್ರಿಗೇನು ಹೇಳ್ಬೇಡಿ. ಏನು ಹೇಳಲ್ಲ, ನೀವು ಹೋಗಿ. ಕೂತ್ಕೊಳ್ಳಿ. ಮಿಸ್ಟರ್ ರವಿ, ನಿಮ್ ವೈಫ್ ಆರೋಗ್ಯವಾಗಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇದೇ ಸರ್, ಹೀಗೆ ಹೇಳ್ತೀರಾ? ಅಂದ್ರೆ ಅವರು ಹೊತ್ತೊತ್ತು ಸರಿಯಾಗಿ ಊಟ ಮಾಡ್ತಿದಾರಾ ಇಲ್ವಾ ಅಂತ. ಅದು ನಿಮ್ಗೆ ಗೊತ್ತಾ? ಸರ್, ಅದು ನಮ್ ತಂದೆ. ನಿಮ್ಮ ಮನೆ ಜವಾಬ್ದಾರಿ ಎಲ್ಲ ನಿಮ್ ತಂದೆಯವ್ರದೇ ಅಲ್ವಾ? ನೋಡಿ, ಹಿಂದಿನವರು ಕಷ್ಟಪಟ್ಟು ಜೀವನ ನಡೆಸ್ತವ್ರು, ಕೈ ಹಿಡ್ತಾ ಇರುತ್ತೆ, ಅದು ಅವ್ರು ತಪ್ಪಲ್ಲ. ಆದ್ರೆ ನಿಮ್ಮ ಹೆಂಡತಿ ಮಕ್ಕಳು ಅಂತ ಸಂಸಾರ ಸಾಗಿಸೋದು ನೀವು. ನಿಮ್ಮ ಹೆಂಡತಿ ವಿಷಯದಲ್ಲಿ ಗಮನ ಹರಿಸ್ಬೇಕಾದ್ರೂ ನೀವೇ. ಈ ರೀತಿ ಹೊಟ್ಟೆ ಬಟ್ಟೆ ಕಟ್ಟಿದ್ರೆ ಮುಂದೆ ಹುಟ್ಟೋ ಮಕ್ಕಳು ಆರೋಗ್ಯವಂತವಾಗಿರಲ್ಲ. ಗೊತ್ತಾಯ್ತು ಸರ್, ಮುಂದೆ ಆಗೋದನ್ನ ನಾನು ಯೋಚನೆ ಮಾಡ್ಲೇ ಇಲ್ಲ. ಸದ್ಯಕ್ಕೆ ಈ ಟಾನಿಕ್ ಇಟ್ಕೊಳ್ಳಿ. ಸರಿ ಸರ್. ಸರ್, ಫೀಸು? ನೋ 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 ನೋ, ಈ ದುಡ್ಡಿಗೆಲ್ಲ ಬೇಡ, ನನ್ನ ಹತ್ರ ಏನಿದೆಲ್ಲ. ಬನ್ನಿ ಬನ್ನಿ. ಮಾವ, ಕಾಫಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಕಾಫಿನಾ? ಹೀಗಾದ್ರೆ ನನ್ನ ಮನೆ ಉದ್ಧಾರ ಆದ ಹಾಗೆ. ಹೌದು, ಸುಂದರಿಯಲ್ಲಿ? ಅವಳು ಕಾಫಿ ಕುಡಿದು ಕೆಲ್ಸಕ್ಕೆ ಹೋದ್ಲು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಮುಂಡೆದಕ್ಕೆ. ಆಫೀಸ್ಗೆ ಅಂತ ಹೋಗ್ತಾಳೆ, ಬರೋ ಸಂಬಳ ಏನ್ ಮಾಡ್ತಾಳೆ ಅಂತ ಹೇಳೋದೇ ಇಲ್ಲ. ಅವಳ ಖರ್ಚಿಗೆ ಅವಳು ಸಂಪಾದಿಸ್ಕೋತಾಳೆ ಬಿಡಿ ಮಾವ. ಅವಳಿಗೇನಮ್ಮ ಖರ್ಚು? ಮನೆಯಲ್ಲೇ ಊಟ ತಿಂಡಿ ಕಾಫಿ ಆಗೋಗುತ್ತಲ್ಲ. ಹೌದು, ಎಲ್ಲಿ ನನ್ನ ಸುಪುತ್ರ ಇನ್ನು ಬರ್ಲೇ ಇಲ್ಲ. 100 ರೂಪಾಯಿ ತಗೊಂಡು ಹೋದನು, ಚಿಲ್ಲರೇನು ತಂದ್ಕೊಡ್ಲಿಲ್ಲ, ಲೆಕ್ಕನೂ ಕೊಡ್ಲಿಲ್ಲ. ನಾನು ಮಂಡಿಗೆ ಹೋಗ್ತೀನಿ, ಅಲ್ಲೇ ಯಾರಾದ್ರೂ ಸ್ನೇಹಿತರು ಸಿಗ್ತಾರೆ, ಅವ್ರ ಲೆಕ್ಕದಲ್ಲೇ ಊಟ ಮುಗಿಸ್ಬಿಡ್ತೀನಿ. 2 ರೊಟ್ಟಿ ಕಮ್ಮಿ ಮಾಡು. ಮಾವ, ನನ್ಗೊಂದ್ 5 ರೂಪಾಯಿ ಬೇಕಾಗಿತ್ತು. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಹೋಗ್ಬೇಕಾರೆ ನಾ ಕೇಳೋದು ಏನಿದ್ರು ಬೆಳಿಗ್ಗೆ ಕೇಳಬೇಕು.
ಇನ್ನೇನಿದ್ರು ಬೆಳಿಗ್ಗೆನೆ ಕೊಡೋದು ನಾನು. ಬರ್ತೀನಿ. ನಿಮ್ಮಪ್ಪ ಹೋಗೋದನ್ನೇ ಕಾಯ್ತಾ ಇದ್ರಾ? ಅದಲ್ಲ ಕಣೆ, ನಮ್ ದೇವರ ಸತ್ಯ ನನಗ್ ಗೊತ್ತಿಲ್ವೇನ್ರಿ? ನಮ್ ದೇವಿ ಸತ್ಯ ನನಗೆ ಗೊತ್ತಿಲ್ವಾ? ಗೊತ್ತಾಗಿದ್ರೆ ಏನ್ ಮಾಡ್ತಾ ಇದ್ರಿ? ಇಲ್ಲಿ ಕಣ್ಮುಚ್ಕೋ. ಕಣ್ ಮುಚ್ಕೊಂಡ್ರೆ ಏನಾಗುತ್ತೆ ಅಂತ ನನಗ್ ಗೊತ್ತು. ಯಾವಳೆ ಇವಳು? ನಾನು ನಿಮ್ ಹೆಂಡತಿ. ಅದಿರ್ಲಿ, ಕಣ್ಮುಚ್ಕೋ. ಕಣ್ ಮುಚ್ಕೊಂಡೆ. ಮೈಸೂರ್ ಪಾಕ ರೀ, ಒಂದು ವಾರದಿಂದ ಜ್ಞಾಪಿಸ್ಕೊತಾ ಇದ್ದೀರಿ. ಹೌದಾ? ಕೊಡ್ರಿ ಇಲ್ಲಿ. ರೀ, ನೀವೆಷ್ಟು ಒಳ್ಳೆಯವರು ರೀ. ಅದಿರ್ಲಿ, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಎಲ್ಲ ನಿನ್ ದುಡ್ಡು ಕಣೆ. ಏನ್ ನಮ್ಮಪ್ಪ ಅಲ್ಲಿಂದ ಹೊರಸಿ ಕಳಿಸ್ತಿದಾರ ನೋಡಿ. ನಿಮ್ಮಪ್ಪಂದ ಅಲ್ದ ಇದ್ರು ನಮ್ಮಪ್ಪಂದ ಕಣೆ. ಡಾಕ್ಟರ್ ಹತ್ರ ನಿನ್ನ ಕರ್ಕೊಂಡು ಹೋಗಕ್ಕೆ ನಮ್ಮಪ್ಪನ ಹತ್ರ 100 ರೂಪಾಯಿನ ವಸೂಲಿ ಮಾಡಿದ್ದ ಕಣೆ. ಓ, ಅದಕ್ಕೆ ನಮ್ಮ ಮಾವ ಲೆಕ್ಕ ಕೇಳ್ತಾ ಇದ್ದಿದ್ದು. ಅದಿರ್ಲಿ, ಡಾಕ್ಟರ್ಗೆ ಟಾನಿಕ್ ಅಂತ 60-70 ರೂಪಾಯಿ ಖರ್ಚಾಗಿರ್ಬೇಕಲ್ಲ. ಡಾಕ್ಟ್ರು ದುಡ್ಡೇ ತಗೊಂಡಿಲ್ಲ ಕಣೆ. ಇನ್ಮೇಲೆ ನಮ್ ಸುಖನ ನಾವೇ ನೋಡ್ಕೋಬೇಕು ಕಣೆ. ಹೂವ ಬೇಕಣವ? ಹೂವ, ಮಲ್ಗೆ ಹೂವ, ಕಾಕಡ ಹೂವ. ಅಮ್ಮರೇ, ಹೂವ ಬೇಕಾ? ಮಲ್ಗೆ ಹೂವ, ಕಾಕಡ ಹೂವ. ಹೂವ ಬೇಕಂಡ್ರವ? ಹೂವ ಎಷ್ಟಮ್ಮ ಮಳ? 3 ರೂಪಾಯಿ ಕಣವ. ಸ್ವಲ್ಪ ಕಡಿಮೆ ಮಾಡ್ಕೊಳಮ್ಮ. ಏನ್ ಕಮ್ಮಿ ಮಾಡೋದು? ಏನಮ್ಮ ಇಷ್ಟೊಂದು ಹೇಳ್ತೀಯ? 2 ರೂಪಾಯಿ ಮಾಡ್ಕೊ. ಕಮ್ಮಿ ಕೊಡಕ್ಕಿಲ್ಲಮ್ಮ. ಸರಿ, ಒಂದ್ 4 ಮೊಳ ಕೊಡು. 2, 3, 4. ಕೊಡಮ್ಮ, ಕೊಡು. ಯಾರ ಅಪ್ಪನ ಮನೆಗೆ ಹೋಗ್ಬೇಕು? ಏನಮ್ಮ ಮಳ ಹೆಂಗೆ? 3 ರೂಪಾಯಿ ಕಣಪ್ಪ. 3 ರೂಪಾಯ? 50 ಪೈಸೆ ಕೊಡ್ತೀಯಾ? ಮಾರ್ಕೆಟ್ ಹೋಗು, ಹಂಗೆ ಕೊಡ್ತಾರೆ. ಹೋಗಮ್ಮ. ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ ಇರು. ಏನ್ ಮಾವ ಇದು? ಮಂಗಳವಾರ ಮನೆ ಮುಂದೆ ಬಂದಿದ್ರೆ ಹೂನ ಬೇಡ ಅಂತಿದ್ದೀರಲ್ಲ. ಹಂಗಂತೀಯ? ಬಾಮ್ಮ, ಹೂವು ಕೊಡು. ದುಡ್ಡು ನನ್ನನ್ ಕೇಳ್ಬೇಡ. ಬಾರಮ್ಮ ಇಲ್ಲಿ. ನೀನ್ ತಂದಿರೋ ಹೂವು ಒಂದೇ ದಿನಕ್ಕೆ ಬಾಡೋಗುತ್ತೆ. ನಾನ್ ತಂದಿರೋ ಹೂವು ನಾವೆಲ್ಲ ಸತ್ತು ಹೋದ್ರು ಬಾಡೋದೇ ಇಲ್ಲ. ಇಷ್ಟಕ್ಕೂ 10 ರೂಪಾಯಿ ಕೊಟ್ಟಿದ್ದೀರಿ. ದೇವ್ರ ಫೋಟೋಗೆ ಹಾಕಿದ್ರೆ ಬಾಡೋದೇ ಇಲ್ಲ. ಏನ್ ಮಾವ ಇದು? ಪ್ಲಾಸ್ಟಿಕ್ ಹೂವ ಅಲ್ವಾ ಇದು? ದೇವ್ರ ಪೂಜೆಗೆ ಶ್ರೇಷ್ಠನಾ? ಅಯ್ಯ, ಕನಿಷ್ಠ ಶ್ರೇಷ್ಠ ಅಂತ ನಾವು ಮಾಡ್ಕೊಂಡಿದ್ದಮ್ಮ. ಅಪ್ಪ, ಬರ್ತಾ ನೀನ್ ಉಳಿತಾಯ ಜಾಸ್ತಿ ಆಯ್ತು. ನಾವು ಕಂಡಿದ್ರಿ, ಸುಮ್ನಿರೋ. ದೇವ್ರು ಕೊಟ್ಟು ಹೃದಯನೇ ಕಿತ್ತು ಬಿಸಾಕ್ಬಿಟ್ಟು ಪ್ಲಾಸ್ಟಿಕ್ ಹೃದಯ ಜೋಡಿಸ್ತಾರಂತೆ. ಅಂಥದ್ರಲ್ಲಿ ದೇವರಿಗೆ ಪ್ಲಾಸ್ಟಿಕ್ ಹೂ ಹಾಕಿದ್ರೆ ಏನೋ ತಪ್ಪು? ಅಪ್ಪ, ವೆರಿ ಗುಡ್. ನಾನು ನಾಳೆಯಿಂದ ಪ್ಲಾಸ್ಟಿಕ್ ಹೂವನ್ನೇ ಮುಡ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡಮ್ಮ, ಬೇಡ. ಯಾರಾದ್ರೂ ಕಾಪಿ ಮಾಡ್ಬಿಟ್ಟಾರು. ಹೇಗೂ ದೇವಸ್ಥಾನಕ್ಕೆ ಹೋಗ್ತೀಯಾ, ಪೂಜಾರರು ಹೂ ಕೊಡ್ತಾರೆ, ಅದನ್ನೇ ಅಡ್ಜಸ್ಟ್ ಮಾಡ್ಕೋ. ನೋಡಿದ್ರ ಹೇಗಿದೆ ನನ್ ಪ್ಲಾನು? ಯಾವನು ಅಲ್ಲಾಡ್ಸಕ್ಕಾಗಲ್ಲ. ಬನ್ರಪ್ಪ ಬೇಗ. ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಸರಿ, ನನಗೂ ಜೋಡಿ ಸಿಕ್ತಾಗ ಆಯ್ತು. ಒಂದ್ ವೇಳೆ ನಿನಗೆ ಮದುವೆ ಏನಾದ್ರೂ ಆದ್ರೆ ಈ ಕೆಲ್ಸನ ಬಿಟ್ಬಿಡ್ತೀಯಾ? ಮದ್ವೆನಾ? ಅಂತ ಕಾಲ ಬಂದಾಗ ನೋಡ್ಕೊಳ್ಳೋಣ. ನಾನ್ ನಿನ್ಗೆ ಸ್ವೀಟ್ ಕೊಡ್ಸ್ಬೇಕು. ಏನು, ನನಗೆ ಸ್ವೀಟ್ ಕೊಡಿಸ್ತೀಯಾ? ನೀನ್ ನನ್ಗೆ ಕೆಲ್ಸ ಕೊಡ್ಸಿದ್ಯಾ, ನಾನ್ ನಿನ್ಗೆ ಸ್ವೀಟ್ ಕೊಡ್ಸ್ಬೇಕು. ಓ, ಲಂಚನ? ಬೇಡಪ್ಪ, ಇದೆಲ್ಲ ನನಗೆ. ಯಾಕೆ? ನಾನ್ ಸ್ವೀಟ್ ಕೊಡ್ಸಿದ್ರೆ ಅಮೃತ ತರ ಇರುತ್ತೆ ಗೊತ್ತಾ? ಲಂಚ ಅಮೃತ ಅಂದು. ಸರಿ, ಅದ್ರ ರುಚಿ ಹೇಗಿರುತ್ತೆ ನೋಡೇ ಬಿಡೋಣ. ಅಮ್ಮ, ಟವಲ್ ಇಟ್ಟಿಲ್ವಲ್ಲಮ್ಮ? ಸರಿ ಹೋಯ್ತು. ನಾನಿಲ್ಲಿ ಅಡ್ಗೆನೆ ಮಾಡ್ಲೋ ಇಲ್ಲ ನಿನ್ ಸೇವೆ ಮಾಡ್ಲೋ? ಇವಳು ಬೇರೆ ತರಕಾರಿ ತಗೊಂಡ್ ಬಾ ಹೋಗು ಅಂತಂದ್ರೆ ತೋಟಕ್ಕೆ ಹೊಟ್ಟೋದ್ಲೋ ಏನೋ. ಬೆಳಗ್ಗೆ ಆದ್ರೆ ಕೈಗೊಬ್ರು ಕಾಲ್ಗೊಬ್ರು ಬೇಕು ಅನ್ಸುತ್ತಾ? ನನಗಿಷ್ಟೊಂದು ವಯಸ್ಸಾಗಿದೆ. ನಿನಗ್ ನನ್ ಮೇಲೆ ಏನು ಅನ್ಸೋದೇ ಇಲ್ವಾ? ನನ್ನ ಬಗ್ಗೆ ನಿನಗೆ ಒಂಚೂರು ಕನಿಕರ ಅನ್ನೋದೇ ಇಲ್ಲ ಬಿಡು. ಅಯ್ಯಯ್ಯೋ, ಕುದ್ದೆ ಹೋಯ್ತು. ಅಮ್ಮ, ಸಾಕ್ಸ್ ಎಲ್ಲಮ್ಮ? ಆ ಶೂ ರ್ಯಾಕಲ್ ನೋಡ್ಲಿಲ್ವಾ? ಅಲ್ಲಿಲ್ಲ. ಇದಕ್ಕೆಲ್ಲ ಇರೋರಿದ್ರೇನೆ ಸರಿ. ಎಲ್ಲದಕ್ಕೂ ನಾನ್ ಸಾಯ್ಬೇಕು. ಛೇ, ಇನ್ ನನ್ ಕೈಲಿ ಆಗಲ್ಲಪ್ಪ. ಇದೇನಿದು? ಅಲ್ಲೇ ಇತ್ತು. ಅಯ್ಯೋ,
ಇನ್ನು ನನ್ನ ಕೈಲಿ ಆಗೋದಿಲ್ಲ. ಬೇಗ ಒಂದು ಮದುವೆ ಮಾಡ್ಕೊಳ್ಳು. ಹೆಂಡತಿ ಅಂತ ಒಬ್ಳು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ್ಲೇ ಮದ್ವೆ ಯಾಕಮ್ಮ? ನಾನು ಇನ್ನೂ ಓದ್ತಿದ್ದೀನಲ್ಲ. ಇಷ್ಟು ಓದಿದ್ ಸಾಕಲ್ವೇನೋ? ಇನ್ನು ಏನೋ ಓದ್ಬೇಕು? ವೈದ್ಯಕೀಯದಲ್ಲಿ ಇನ್ನೂ ಜ್ಞಾನ ಪಡಿಬೇಕು. ಕೆಲವು ಔಷಧಿಗಳ ಬಗ್ಗೆ ಸಂಶೋಧನೆ ಮಾಡ್ಬೇಕು. ಔಷಧಿ ಕಂಡಿಡಿಯೋಕ್ ಹೋಗಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ನೀನಿದೆಯಲ್ಲಮ್ಮ. ಏನೋ ನೀ ಹೇಳೋದು? ಹೌದಮ್ಮ, ದೇವ್ರು ಎಲ್ಲ ತಾಯಂದ್ರ ಜೊತೆಗೆ ಒಬ್ಬೊಬ್ಬ ಡಾಕ್ಟರ್ನು ಸೃಷ್ಟಿ ಮಾಡ್ಬೇಕಿತ್ತು. ಆದ್ರೆ ಎಲ್ಲ ಮಕ್ಕಳ ಲಾಲನೆ ಪಾಲನೆ ಪೋಷಣೆಗೆ ಅಂತ ಒಬ್ಳೇ ತಾಯಿನ ಸೃಷ್ಟಿ ಮಾಡಿದಾನೆ. ಅಮ್ಮ, ನಿನ್ ಕೈಲಿ ಎಷ್ಟೋ ಮಕ್ಕಳು ಸಾಕಿದೆಯಲ್ಲ. ನೋಡು, ನೀನ್ ನನ್ನನ್ ಮರಳು ಮಾಡ್ಬೇಡ. ಇನ್ನು ನನ್ನ ಕೈಯಿಂದ ಸಾಧ್ಯ ಇಲ್ಲ ಕಣಪ್ಪ. ಬೇಕಾದ್ರೆ ನೀನು ಓದು ಬಿಡು, ನನಗ್ ಬೇಡ. ನೀನ್ ಬೇಗ ಒಂದು ಮದುವೆ ಮಾಡ್ಕೊಂಡು ನನ್ ಸೊಸೆನ ಕರ್ಕೊಂಡ್ ಬರ್ಲೇಬೇಕು ಕಣ. ಅಮ್ಮ, ಅದೆಲ್ಲ ನಂಗೇನು ಹೇಳ್ಬೇಡ. ನೀನ್ ಮದುವೆ ಆಗ್ಲೇಬೇಕು. ಈ ಸಮಯ ಇವೆಳ್ಳಿ ಕೊಡೋದ? ಹೋಗಯ್ಯ. ಏನು ವಾಮನ್ ರಾಯ್ರೆ, ಅಪರೂಪ ದರ್ಶನ. ಜೋಡಿ ಎಳ್ನೀರ್ ದರ್ಶನ ಆಯ್ತು ಒಂದ್ ಮೇಲೆ ಜೋಡಿ ಮದುವೆ ಮಾಡಿ ಸಿಲ್ವರ್ ಜೂಬ್ಲಿ ಸೀರಪ್ಪ ಅನಿಸ್ಕೋಬಹುದು. 6 ತಿಂಗಳಿಂದ ಇದನ್ನೇ ಹೇಳ್ತಾ ಬಂದಿದ್ಯಾ ನೀನು. ಏನ್ ಮಾಡೋದ್ರ ರಾಯ್ರೆ, ಈ ಲೌಕಾಟ ಜಾಸ್ತಿ ಆಗಿ ನಮ್ಮಂತವ್ರು ಕೇಳೋರೇ ಗತಿ ಇಲ್ಲ. ನಿಜ ಸೀನಪ್ಪ, ಈ ಇನ್ಸ್ಟೆಂಟ್ ಕೊಬ್ಬರಿ ಬಂದು ಒರಿಜಿನಲ್ ಕೊಬ್ಬರಿ ಕೇಳೋರೇ ಇಲ್ಲ ಅಂತೀನಿ. ಕೊಬ್ಬರಿ ಅಂದಾಗ್ಲೇ ಗಾಮಕ ಬಂತು ನೋಡಿ. ನಿಮ್ ಮಗಳ ವಿಳಯ ಶಾಸ್ತ್ರ ಯಾವಾಗ ಇಟ್ಕೊಂಡಿದ್ದೀರಾ? ಅವಳಿ ಕಂಕಣ ಬಲ ಕೂಡ್ ಬರ್ಬೇಕಲ್ಲ ಸೀನಪ್ಪ. ಅಷ್ಟಮಾಶನಿ ಅಂತ ಕಾಣುತ್ತೆ. ನಾಯಿ ತರ ಅಲಿತಾ ಇದ್ದಾಳೆ. ತುಂಬಾ ಡೇಂಜರು. ಆದಷ್ಟು ಬೇಗ PPE ಅನ್ನಿಸ್ಬಿಡಿ. ಯಾವ್ದಾದ್ರು ಬೆಲ್ಟ್ ಹಾಕಿ ಯಾವನ್ ಜೊತೆ ಆದ್ರೂ ಕೊಟ್ಟು ಕಳಿಸ್ಬಿಡಿ. ಸೀನಪ್ಪ, ಬೆಲ್ಟ್ ಏನೋ ಕುತ್ತಿಗೆ ಕಟ್ಟಿ ಕಳಿಸ್ಬಹುದು, ಆದ್ರೆ PP ಉಸೋದಿದೆಯಲ್ಲ ಬೋಲು ದುಬಾರಿ. 1000 ರೂಪಾಯಿ ಕೇಳ್ತಾರೆ ರಾಯ್ರೆ. ಇನ್ನೊಂದು ವರ್ಷ ಹೋದ್ರೆ 1,500,000 ರೂಪಾಯಿ ಕೇಳ್ತಾರೆ. ಬರೋ ವಾರ ನಾನೊಂದು ಗಂಡು ಕರ್ಕೊಂಡ್ ಬರ್ತೀನಿ. ನೀವ್ ಕರ್ಕೊಂಡ್ ಬನ್ನಿ. ಆ ಹುಡುಗನ್ನ ನಾನು ಸ್ವಂತ ಮಗನ್ ತರ ನೋಡ್ಕೋತೀನಿ. ನನ್ನ ದಕ್ಷಿಣೆ ಸೀನಪ್ಪ, ಕೆಲ್ಸ ಆಗದೆ ದಕ್ಷಿಣೆ ತಗೊಂಡ್ರೆ ದಕ್ಕೋದಿಲ್ಲ ಸೀನಪ್ಪ. ನೀವ್ ಕರ್ಕೊಂಡ್ ಬನ್ನಿ, ನಿಮ್ ಕೈ ತುಂಬಾ ಕೊಡ್ತೀನಿ. ನನಗೆ ಗೊತ್ತು ನೀವು ಕೊಡೋದಿಲ್ಲ ಅಂತ. ಒಂದ್ ಎಳ್ನೀರಾದ್ರೂ ಕೊಡಿ. ಇದ್ರಲ್ಲೆಲ್ಲ ಏನಾಗುತ್ತೆ ಸೀನಪ್ಪ? 4 ರೂಪಾಯಿ ಆಗತ್ತೆ, ಕೊಡ್ರಿ. ಇಲ್ಲಿ ಏನ್ರಿ ಇದು? ನನ್ನ ಸ್ನೇಹಿತರು ಎಳ್ನೀರ್ ಕೊಡ್ಸಿದ್ರು, ನಾನಂತೂ ದುಡ್ಡು ಕೊಡ್ಲಿಲ್ಲ. ಕುಡಿದ ಮೇಲೆ ವೇಸ್ಟ್ ಆಗುತ್ತಲ್ಲ ಅಂತ ನೀರ್ ಕಾಯ್ಸಕ್ ತೊಳೋಗ್ತಾ ಇದೀನಿ. ಬರ್ತೀನಿ. ಏನು ಮನುಷ್ಯನೋ. ಇದನ್ ತಗೊಳ್ಳಿ. ಥ್ಯಾಂಕ್ ಯು ಸರ್, ನಾ ಬರ್ತೀನಿ. ಮಾವ, ಬಾರೋ ಗಿರೀಶ, ಕೂತ್ಕೋ. ಚೆನ್ನಾಗ್ ಓದ್ತಾ ಇದೀಯಾ? ಚೆನ್ನಾಗ್ ಓದ್ತಾ ಇದೀನಿ ಮಾವ. ಕ್ಲಾಸ್ಗೆ ಫಸ್ಟ್ ಕ್ಲಾಸ್ ಬರ್ತೀನಿ ಅನ್ಕೊಂಡಿದ್ದೀನಿ. ಅಮ್ಮ ಚೆನ್ನಾಗಿದ್ದಾರಾ? ಈಗ ಪರವಾಗಿಲ್ಲ ಮಾವ. ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು ಮಾವ. ಕ್ಲಾಸ್ ಅಲ್ಲಿ ಬರೀ ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ರ್ಯಾಂಕ್ ಬರ್ಬೇಕು. ಪ್ರಯತ್ನ ಪಡ್ತೀನಿ ಮಾವ. ತಗೋ, ನಂಗೆ ಒಳ್ಳೆ ಹೆಸರು ತರಬೇಕು. ಆಯ್ತು ಮಾವ, ನಾನೇನ್ ಬರ್ತೀನಿ. ಹೋಗ್ ಬರ್ಲಾ? ಇವನ್ನ ಡಿಫಾರ್ಮ್ ಓದಿಸ್ಬಿಟ್ರೆ ಒಂದ್ ಮೆಡಿಕಲ್ ಶಾಪ್ ಹಾಕೊಡ್ಬೋದು. ಯಾರದು? ನಾನು. ಓಹೋ, ಆಗ್ಲೇ ಕೂತ್ ಬಿಟ್ಟಿದೀಯೋ? ಅಂದಾಗೆ ಇವರೇ ಗಂಡಿನ ತಂದೆ. ನಮಸ್ಕಾರ. ನಮಸ್ಕಾರ. ಗಂಡು ಬರ್ಲಿಲ್ವಾ? ಅವನೇನ್ರಿ ಕೇಳೋದು? ಎಲ್ಲ ನಾನ್ ಹೇಳಿದಾಗೆ. ಓಹೋ, ನಮ್ಮನೇಲೂ ಅಷ್ಟೇ, ಎಲ್ಲ ನಮ್ಮಪ್ಪ ಹೇಳಿದಾಗೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ವರೋಪಚಾರ. ಅಯ್ಯೋಯ್ಯೋಯ್ಯೋ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಮದುವೆ ಆದ್ಮೇಲೆ ನಿಮ್ ಮಗನ್ನ ನಾನು, ನನ್ ಮಗ, ನನ್ ಸೊಸೆ ಉಪಚಾರ ಮಾಡಿದ್ದೆ. ಹಾಗಲ್ಲ ರಾಯ್ರೆ, ಮದುವೆಗೆ ಮುಂಚೆ ಅಂದ್ರೆ ಮದ್ವೆಗ್ ಮುಂಚೆ ಸೂಟು ಬೂಟು ಉಂಗ್ರ ತಗೋಬೇಕಲ್ವಾ? ಯಾಕೆ ಹುಡುಗನ ಹತ್ರ ಏನು ಇಲ್ವಾ? ಅಲ್ಲ ರಾಯ್ರೆ, ಮಾವ ಕೊಟ್ಟಿದ್ದು ಅಂತ ಏನಾದ್ರೂ ಇರ್ಬೇಕಲ್ವೇ? ಕೆಲಸ ಮಾಡಿ, ನಿಮ್ ಹುಡುಗನಿಗೆ ಏನ್ ಬೇಕೋ ನೀವು ತಗೊಳ್ಳಿ, ನಮ್ ಹುಡುಗಿ ಏನ್ ಬೇಕೋ ನಾವ್ ತಗೋತೀವಿ, ಅಲ್ಲಿ ಸರಿ ಹೋಗುತ್ತೆ. ಅಲ್ಲ ರಾಯ್ರೆ, ಅವರು ನಿಮಗೆ, ನಿಮ್ ಮಗನಿಗೆ, ನಿಮ್ಮ ಸೊಸೆಗೆ ಪಂಚೆ ಸೀರೆ ತೆಗಿಬೇಕಲ್ಲ? ಅಯ್ಯೋಯ್ಯೋ, ನಮಗಂತ ಆಸೆನೇ ಇಲ್ಲ. ನಿಮ್ಮದು ನೀವ್ ತಗೊಳ್ಳಿ, ನಮ್ಮದು ನಾವ್ ತಗೋತೀವಿ. ಎದಳ ಮೇಲಕ್ಕೆ ಒಳ್ಳೆ ಸಂಬಂಧ ಅಂತ ಕರ್ಕೊಂಬಂದ್ ತೋರಿಸಿದ್ಯಾ. ಅವ್ರ ಮಗಳನ್ನ ಅವ್ರ ಮನೆಯಲ್ಲೇ ಇಟ್ಕೊಳ್ಳಿ. ನಡಿ ಹೋಗೋಣ. ಅಯ್ಯಯ್ಯೋ, ಸೋಫಾ ಬಾಡಿಗೆ ತಂದಿದ್ದು ವೇಸ್ಟ್ ಆಗೋಯ್ತಲ್ಲೋ. ತಾಯಿ ಮಹಾಲಕ್ಷ್ಮಿ, ಕಾಪಾಡಮ್ಮ. ಪರಮೇಶ್ವರಿ, ಕಾಪಾಡ್ತಾಯಿ. ಅಮ್ಮ, ಆದಷ್ಟು ಬೇಗ ಈ ಮನೆಗೊಂದು ಸೊಸೆ ಬರೋ ಹಾಗೆ ಮಾಡಮ್ಮ.
ನಿನ್ನನ್ನೇ ನಂಬಿದ್ದೀನಿ ತಾಯಿ, ಕಾಪಾಡು ತಾಯಿ. ಅಯ್ಯೋ, ಭಾಗೀರಥಮ್ಮ, ಭಾಗೀರಥಮ್ಮ, ನೀರು ಕೊಡಮ್ಮ. ಕುಡಿ ಕುಡಿ. ಭಾಗೀರಥಮ್ಮ, ಭಾಗೀರಥಮ್ಮ, ಎದೇಳಿ. ಕೂತ್ಕೊಳ್ಳಿ ಲಕ್ಷ್ಮಣವ್ರೆ. ಭಾಗ್ಯ ಬಂದು ಹೇಳಿದ್ಲು, ಹೋಗಿ ಹಾಲು ತಗೊಂಡ್ ಬಾ. ಇವಳೊಬ್ಳು. ಅಲ್ಲ ಭಾಗೀರಥಮ್ಮನವ್ರೆ, ನಿಮ್ ಮಗ ಡಾಕ್ಟ್ರು, ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ಅವನಿಗೊಂದು ಮದುವೆಗಿದ್ವಿ ಅಂತ ಮಾಡೋದ್ ಬೇಡ್ವೆ? ನಾನು ಅದನ್ನೇ ಹೇಳ್ತಾ ಇರ್ತೀನಿ ಲಕ್ಷ್ಮಣವ್ರೆ. ಆದ್ರೆ ಅವನ್ ಯಾಕೋ ಅದನ್ನ ಮನ್ಸಿಗೆ ಹಾಕೋತಾ ಇಲ್ಲ. ಅದೇನೋ ಇನ್ನ ಓದ್ಬೇಕು ಅಂತ ಇದ್ದಾನೆ. ಎಷ್ಟೋ ಜನ ಮದ್ವೆ ಆಗಿ ಓದಿ ಡಾಕ್ಟರ್ ಆಗಿರೋರಿಲ್ವಾ? ನಿಜ, ಎಲ್ಲ ನನ್ನ ಹಣೆ ಬರ. ದೇವ್ರು ಇರೋಕೆ ಗೂಡು ಕೊಟ್ಟಿದ್ದಾನೆ. ಉಡೋಕೆ ಉಣ್ಣೋಕೆ ಏನೂ ತೊಂದ್ರೆ ಇಲ್ಲ ಲಕ್ಷ್ಮಣವ್ರೆ. ಆದ್ರೆ ನನ್ ಸೊಸೆ ಯಾವಾಗ ಬರ್ತಾಳೋ ಏನು? ಸೊಸೆನ್ ಕರ್ಕೊಂಡ್ಬರೋದು ನಾವು ತಾನೇ, ಅವಳಾಗೆ ಬರ್ತಾಳ? ನೀವು ಮನ್ಸ್ ಮಾಡಿ. ನನ್ಗೇನು, ನಾಳೆನೆ ಮನೆ ತುಂಬಿಸ್ಕೊಳ್ಳೋಕ್ ನಾನ್ ರೆಡಿ. ಸರಿ ಬಿಡಿ, ನನಗ್ ಗೊತ್ತಿರೋ ಮದುವೆ ಬ್ರೋಕರ್ ಅಂತ ಒಬ್ಬರಿದ್ದಾರೆ, ಅವ್ರನ್ನ ಕಳಿಸ್ತೀನಿ. ನೀವು ಮಾತಾಡ್ ನೋಡಿ. ಅವನು ಒಪ್ಕೋಬೇಕಲ್ಲ ಲಕ್ಷ್ಮಣವ್ರೆ. ಹಾಗಂತ ನಾವ್ ಸುಮ್ನೆ ಕೂತಿರೋಕಾಗತ್ತಾ? ಮಕ್ಳು ನಮಗ್ ಮದ್ವೆ ಮಾಡಿ ಅಂತ ಕೇಳ್ತಾರ. ನಾವು ನೋಡಿ ಹುಡುಗಿನ್ ಮೆಚ್ಕೊಂಡು ಮದ್ವೆ ಮಾಡ್ಕೊಳಪ್ಪ ಅಂದ್ರೆ ಅವನು ತಾನಾಗೆ ಒಪ್ಕೋತಾನೆ. ಹ, ಹೇಳ್ತೀನಿ. ನಾನೇನ್ ಬರ್ತೀನಿ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅಮ್ಮ, 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 ನೀನ್ ತುಂಬಾ ಆಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಸ್ವಲ್ಪ ವಿಶ್ರಾಂತಿ ತಗೋಬಾರ್ದಾ? ಹೋಗಪ್ಪ. ಅಮ್ಮ ನನ್ನ ಮದುವೆ ವಿಷಯ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನ್ ಮಾಡ್ಲಿ? ಇತ್ತ ಅಶೋಕವನದಲ್ಲಿ ಸೀತಾಮಾತೆಯು ಶ್ರೀರಾಮಚಂದ್ರನನ್ನು ನೆನೆಸುತ್ತಾ ದುಃಖಿತಳಾಗಿ ಕುಳಿತಿರುವಾಗ ಶ್ರೀರಾಮಚಂದ್ರನ ಭಂಟನಾದ ಹನುಮಂತನು ಸೀತಾಮಾತೆಯತ್ತ ಧಾವಿಸಿ ಬರುವನು. ಆಗ ಸೀತಾಮಾತೆಯು ಅವನನ್ನು ಕಂಡು ಇದಾವುದೋ ರಾಕ್ಷಸ ಛಾಯೆಯೇ ಇರಬೇಕೆಂದು ಅನುಮಾನಿಸುತ್ತಿರಲು ಶ್ರೀರಾಮಚಂದ್ರನ ಭಂಟನಾದ ಹನುಮಂತನು ಅಮ್ಮ ಎಂದು ಕರೆಯಲು ಆ ಸೀತಾದೇವಿಯು, ನಮಸ್ಕಾರ ತಾಯಿ, ನಾನು ಸೀನಪ್ಪ ಅಂತ ಲಕ್ಷ್ಮಣ್ಣವ್ರು ಹೇಳಿ ಕಳ್ಸಿದ್ರು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸಂತೋಷ. ಭಾಗ್ಯ, ಹೋಗಿ ಕಾಫಿ ತಗೊಂಡ್ ಬಾ. ನಮ್ ಹುಡುಗನಿಗೆ ಒಂದು ಒಳ್ಳೆ ಹೆಣ್ಣು ನೋಡ್ಕೊಡಿ ಅಂತ. ನೀವೇನು ಯೋಚನೆ ಮಾಡ್ಬೇಡಿ ತಾಯಿ, ಈ ಸೀನಪ್ಪ ಕಾಲಿಟ್ಟು ಮನೇಲಿ ಕಂಕಣ ಬಲ ಕೂಡ್ತು ಅಂತ ತಿಳ್ಕೊಳ್ಳಿ. ನೋಡಿ, ಇವರು ಆಗರ್ಭ ಶ್ರೀಮಂತರು, 4-5 ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ. ಇನ್ನು ಈ ಹುಡುಗಿನ ಮದ್ವೆ ಆದ್ರೆ ನಿಮ್ ಹುಡುಗನ್ನ ಫಾರಿನ್ ಕಳಿಸ್ಕೊಡ್ತಾರೆ. ಅದೆಲ್ಲ ಏನು ಬೇಡ, ನನ್ ಮಗ ಸೊಸೆ ನನ್ ಕಣ್ಣು ಮುಂದೆ ಇದ್ರೆ ನನ್ಗೆ ಅಷ್ಟು ಸಾಕು. ನೋಡಿ, ಫಾರಿನ್ ಬೇಡ, ಎಂತದೂ ಬೇಡ, ವರದಕ್ಷಿಣೆನೂ ಬೇಡ, ಒಟ್ನಲ್ಲಿ ಒಳ್ಳೆ ಜನ ಆಗಿದ್ರೆ ಸಾಕು. ಹಾಗಾದ್ರೆ ಈ ಹುಡುಗಿನ ನೋಡಿ ತಾಯಿ. ಬಡವರು ಅಂತ ಹೇಳಕ್ಕಾಗದೆ ಇದ್ರು ಅಂತ ಸ್ಥಿತಿವಂತರಲ್ಲ. ತಂದೆ ತಾಯಿಗೆ ಒಬ್ಳೇ ಮಗಳು. ಕೊಡದ್ಮೆ ಬಾದಾಮಿ ಹಾಲು. ಫೋಟೋ ಫೋಟೋ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಕೇಶವ, ನೋಡಿ ಫೋಟೋನ. ಹುಡುಗಿ ಲಕ್ಷಣವಾಗಿದ್ದಾಳೆ. ಈ ಸಂಬಂಧ ಮಾತಾಡಿರೋದು ಇವರೇ. ಅಮ್ಮ, ನಾನು ಇನ್ನೇನು ನೀ ಹೇಳ್ಬೇಡ. ಇದೇ ನನ್ ಕಟ್ಟ ಕಡೆ ನಿರ್ಧಾರ. ನೀನ್ ಇನ್ನೇನ್ ಹೇಳಿದ್ರು ನಾನು ಕೇಳೋಕ್ ರೆಡಿ ಇಲ್ಲ. ತಗೋ.
ನೋಡಿಮ್ಮ ಹುಡುಗನ್ ಫೋಟೋ. ರಾಯ್ರೆ, ತಾಯಿ ಮಗ ಇಬ್ರೇ ಇರೋದು. ಕ್ಲಿನಿಕ್ ಇಟ್ಟಿದ್ದಾರೆ, ಮನೆ ಕೆಲ್ಸಕ್ಕೆ ಆಳು ಕೂಡ ಇಟ್ಟಿದ್ದಾರೆ. ಅದೆಲ್ಲ ಇರ್ಲಿ, ಡಾಕ್ಟ್ರು ಅಂತೀರಾ, ನಮ್ಮಂತಸ್ತಿಗೆ ತಕ್ಕ ಹಾಗೆ. ನೀವೇನು ವರದಕ್ಷಿಣೆ ಕೊಡ್ಬೇಕಾಗಿಲ್ಲ. ಆದ್ರೂ ವರೋಪಚಾರ ಅದು ಇದು ಏನ್ರಿ ಅಷ್ಟು ಮಾಡಕ್ಕಾಗಲ್ವಾ? ಅದೆಲ್ಲ ಮಾಡೋಣ ಕಣೆ. ಆದ್ರೆ ನಮ್ಮಳತೆಗೂ ಮೀರ್ಬಾರ್ದು. ಮದ್ವೆಗ್ ಮುಂಚೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಒಂದು ತೂಟ ಮಾಡಿ ಬಿಸಾಕೋ ಬಾಳೆ ಎಲೆ ಇಲ್ಲ ಕಣೆ, ಬಾಳೆಲ್ಲ ಬಾಳ್ಬೇಕು. ರಾಯ್ರೆ, ನೀವ್ಯಾಕೆ ಸುಮ್ನೆ ಭಯ ಬೀಳ್ತೀರಾ? ಒಂದ್ಸಲಿ ಅವ್ರ ಜೊತೆ ಮಾತಾಡಿ. ಒಪ್ಕೊಳ್ಳಿ ಅಂದ್ರೆ ಎಲ್ಲ ದೇವರಿಚ್ಛೆ. ನನ್ ಮಗಳ ಅದೃಷ್ಟ ಹೇಗಿದೆಯೋ ಹಾಗೆ ಆಗ್ಲಿ. ನಾಳೆನೆ ತಿಳಿಸ್ಬಿಡ್ತೀನಿ. ನೋಡಿಮ್ಮ, ಇನ್ನು ಮುಂದೆ ನೀವು ಮಾತಾಡ್ಕೊಳ್ಳಿ. ರಾಯ್ರೆ, ಮಾತಾಡೋದೇನಿದೆ? ಮನ್ಸ್ ಒಪ್ಪದ್ಮೇಲೆ, ಮನೆ ಒಳಗ್ ಬಂದ್ ಕೂತ್ಮೇಲೆ ಮಾತಾಡೋಕೇನಿದೆ ಹೇಳಿ? ಅದೇ ಕೊಡೋದು ತಗೊಳ್ಳೋದು. ಓಹೋ, ಅದಾ? ಹಾಗೆ ಕೊಡೋದೇ ಆದ್ರೆ ಒಂದು ಕಾರ್ ಕೊಡಿ, ಕ್ಯಾಶ್ ಅಂದ್ರೆ 1 ಲಕ್ಷ ಕೊಡಿ. ದಯವಿಟ್ಟು ಕ್ಷಮಿಸಿ, ನನ್ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ. ಹಾಗಿದ್ರೆ ಬಿಡಿ. ನೋಡಿ, ನಾನು ನನ್ನ ಮುದ್ದಾದ ಸೊಸೆನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ವಿನಃ ನೀವು ಕೊಡೋ ಹಣ ತಗೊಂಡು ಹೋಗ್ಬೇಕು ಅಂತಲ್ಲ. ತಪ್ಪು ತಿಳ್ಕೊಳ್ಬೇಡಿ. ನೊಂದ್ಕೋಬೇಡಿ, ಕಾಲನೇ ಹಾಗಿದೆ. ನಮ್ಮಂತವ್ರ ತಲೆ ಇರೋ ತನಕ ಈ ವರದಕ್ಷಿಣೆ ಅನ್ನೋದನ್ನ ತಗೋಬಾರ್ದು. ಏನಮ್ಮ, ನನ್ ಸೊಸೆ ಕೈಲಿ ಒಂದೊಟ ಕಾಫಿ ಗೀಫಿ ಕೊಡಿಸ್ತಿರೋ ಇಲ್ವೋ? ನಾನು ಅವಳು ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. 1 ನಿಮಿಷ ಇರಿ, ಬರ್ತೀನಿ. ನೋಡಪ್ಪ, ನೋಡು ನೋಡು ಕೇಶವ. ಅಮ್ಮ, ನೀನ್ ಒಪ್ಕೊಂಡೆ ಅಂದ್ಮೇಲೆ ನಂಗೆ ಅಷ್ಟೇ ಸಾಕಮ್ಮ. ನಿನ್ ಸಂತೋಷನೇ ನನ್ ಸಂತೋಷ. ಕೊಡಮ್ಮ, ಕೊಡು. ಕೂತ್ಕೊಂಬ, ಕೂತ್ಕೊಂಡ. ತುಂಬಾ ಸಂತೋಷ. ಮುಂದಿನ ಕಾರ್ಯ ಹೇಗಮ್ಮ? ನಾಳೆನೆ ನನ್ ಸೊಸೆನ ನಮ್ಮ ಮನೆ ತುಂಬಿಸ್ಕೊಳಕ್ ನಾನ್ ರೆಡಿ. ನಿಮ್ ವಿಷಯ ಮುಂದಿನ ಲಗ್ನದಲ್ಲಿ ನಾನು ಮಾಡ್ಕೊಳ್ತೀನಿ. ಹಾಗೆ ಆಗ್ಲಿ. ತುಂಬಾ ಸಂತೋಷ. ರಾಯ್ರೆ, ರಾಯ್ರೆ. ಪ್ರಮೀಳಾ, ಪ್ರಮೀಳಾ, ಏನ್ ಮಾವ? ನೋಡಮ್ಮ, ಯಾರೋ ಬಂದ್ರು ಅಂತ ಕಾಣುತ್ತೆ. ಓಹೋ, ಭಾಗ್ಯರತ್ನವ್ರು, ಬನ್ನಿ ಬನ್ನಿ, ಒಳಗ್ ಬನ್ನಿ. ಮಾವ ಯಾರು ಬಂದಿದ್ದಾರೆ ನೋಡಿ. ಓಹೋ, ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಬಡವರು ಮನೆ ದೇವತೆ ಬಂದಾಗ ಆಯ್ತು. ಓಹೋ, ಅಂತ ದೊಡ್ಡ ಮಾತು ಯಾಕೆ ಹೇಳ್ತೀರಾ? ನೋಡಿ, ನನ್ ಮಗನ್ ಮದ್ವೆ ನಿಶ್ಚಯ ಆಗಿದೆ. ನೀನು, ಲಕ್ಷ್ಮಮ್ಮ, ಆ ಪಂಕಜಮ್ಮ ಎಲ್ಲ ಸೇರ್ಕೊಂಡು ನನ್ ಮಗನ್ ಮದ್ವೆ ನಡ್ಸ್ಕೊಡ್ಬೇಕು. ನಿಮ್ಮನ್ನೇ ನಂಬಿದ್ದೀನಿ. ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ನಾವ್ ನೋಡ್ಕೋತೀವಿ. ರಾಯ್ರೆ, ಹೊರಗಡೆ ಜವಾಬ್ದಾರಿ ಎಲ್ಲ ಸಂಪೂರ್ಣ ನಿಮ್ದೆ. ಅಯ್ಯೋ, ಅದನ್ನ ನೀವು ಹೇಳ್ಬೇಕೆ? ಹೊರಗಡೆಯಿಂದ ಹಿಡಿದು ಒಳಗಡೆ ಅಡಿಗೆಯ ಮನೆಯವರೆಗೂ ಸಂಪೂರ್ಣ ಜವಾಬ್ದಾರಿ ನಂದೆ. ನೆರೆಹೊರೆ ಅಂದ್ಮೇಲೆ ಅಷ್ಟು ಮಾಡದೆ ಇದ್ರೆ ಆಗುತ್ತೆ. ತುಂಬಾ ಸಂತೋಷ. ನಾನಿನ್ ಬರ್ತೀನಿ. ಆಯ್ತು, ಆಯ್ತು. ಬರ್ತೀರಮ್ಮ? ಬನ್ನಿ. ಅಬ್ಬ, ಅಂತೂ ನಮ್ಮ ಅಡಿಗೆ ಮನೆಗೆ 1 ವಾರ ರಜಾ. ಅಯ್ಯೋ ಮಾವ, ನಿಮ್ ಮಾತ್ ಕೇಳಿ ನಗಬೇಕು ಅಳಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಗೋದು ಅಳೋದೇ ಜೀವನ ಅಮ್ಮ, ನಿನಗೇನ್ ಗೊತ್ತು? ಬಂದ್ಬಿಡ್ತೀವಿ. ಇನ್ನೊಂದು 15 ನಿಮಿಷ ಅಷ್ಟೇನೆ. ಓಕೆ, ಸಿಂಗಾರ ಮಾಡ್ಕೊತಾ ಇದ್ದಾಳೆ, ಬರ್ತಾಳೆ ಈಗ್ಲೇ. ಫೈನಲ್ ಟಚ್ ಅಪ್. ಓಕೆ, ಬೇಗ ಬಾರೆ. ಅವ್ರಿಗಾಗ್ಲೇ 2 ಸಲ ಫೋನ್ ಮಾಡಿದ್ರು. ಏನ್ ಸಿಂಗಾರನ ಏನೋ ಹೇಳಿದ್ರು. ಕೂದಲನ್ನು ಸರಿಸಬೇಡ ಕೋಮಲಾಂಗಿ, ನಿನ್ನ ಮುಖ ಮೋಡ ಕವಿದ ಚಂದ್ರನಂತೆ ಶೋಭಿಸುತ್ತಿದೆ. ಒಳ್ಳೆ ಟಸ್ಸೆ ಹೊಡೆಯೋ ಟೈಮು ಜಪಾಲ್ ಬಂದ್ಬಿಡ್ತು. ವಾವ್ ರೀ, ನಮ್ ನಿರ್ಮಲಾಗ್ ಮದ್ವೆ ಅಂತೆ. ಒಳ್ಳೆ ಚಾನ್ಸು. ಹುಡುಗ ಡಾಕ್ಟ್ರು ರೀ. ಛೇ, ಇವಳು ಮದ್ವೆ ದಿನನೇ ನಾವ್ ಸಿಂಗಾಪುರಲ್ಲಿ ಇರ್ತೀವಲ್ರಿ. ಹೌದಲ್ವಾ? ಏನೇ ಮಾಡೋದೀಗ? ನಂಗೊಂದು ಐಡಿಯಾ. ಒಂದ್ ಕೆಲಸ ಮಾಡೋಣ. ಏನ್ ಮಾಡೋದು ಹೇಳಿ? ಸಿಂಗಾಪುರ್ನಿಂದಲೇ ಇವಳು ಮದ್ವೆಗೆ ಒಂದು ಗ್ರೀಟಿಂಗ್ ಕಳಿಸ್ಬಿಡೋಣ. ಒಳ್ಳೆ ಐಡಿಯಾ. ಹೋಗ್ರಿ, ಗೊತ್ತಿಲ್ಲ ನಿಮ್ಗೆ.
ಅಲ್ಲ ಕಣೆ, ನೀನ್ ಕಳ್ಸೋ ಗ್ರೀಟಿಂಗ್ಸ್ಗೆ ಇಲ್ಲಿ ಸ್ಟಾಂಪ್ ಹಚ್ಚಿದೀನಿ, ಅಲ್ಲಿ ಹೋದ್ಮೇಲೆ ಪೋಸ್ಟ್ ಮಾಡಿದ್ರೆ ಆಯ್ತು. ಹೇಗಿದೆ ಐಡಿಯಾ? ಕಮಾನ್ ಕಮಾನ್, ಲೆಟ್ಸ್ ಗೋ. ಕಮಾನ್. ಭಾಗೀರಥಮ್ನವರು ಲಕ್ಷ್ಮಿ ಅಂತ ಸೊಸೆನ್ ಮನೆ ಕರ್ಕೊಂಡ್ ಬಂದ್ಬಿಟ್ರು ಬಿಡಿ. ಇನ್ಮೇಲೆ ರಾಮ ಕೃಷ್ಣ ಅಂತ ನೆಮ್ಮದಿಯಾಗಿರ್ಬಹುದು ಅಲ್ವೇ? ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಬೇಗ ಕೃಷ್ಣನಂತ ಮೊಮ್ಮಗನ ಕೈ ಕೊಟ್ಬಿಟ್ರೆ ಆಟ ಆಡ್ಸ್ಕೊಂಡಿರ್ತಾರೆ. ಗುಡ್ ಮಾರ್ನಿಂಗ್ ಮಮ್ಮಿ. ಕಾಫಿ. ನೀನ್ ಹೋಗಮ್ಮ, ಮೊದ್ಲು ಅವನಿಗೆ ಏನ್ ಬೇಕೋ ಅದನ್ನ ಕೊಡು ಹೋಗು. ಅವನಿಗೆ ಸ್ನಾನಕ್ಕೆ ನೀರ್ ರೆಡಿ ಮಾಡಮ್ಮ. ಅಲ್ಲೇ ಇದೆ ತಗೋ. ಏನ್ ಚಿಕ್ಕ ಮಗುನ ಒಳಗಡೆ ಅಮ್ಮನ ಜೊತೆ ಕೆಲಸ ಮಾಡ್ಬೇಕು. ಸುಮ್ನೆ ಇದೆ. ರೀ, ಈ ಟೈ ತುಂಬಾ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್. ಈ ಟೈ ನಾನು ತಂದೆ ಇರ್ಲಿಲ್ಲ, ನಾನೇ ತಂದಿದ್ದು ನಿಮ್ಗಾಗಿ ಅಂತ. ತುಂಬಾ ಚೆನ್ನಾಗಿದೆ. ನಾನು ಒಪ್ಪೋದಿಲ್ಲ. ಯಾಕೆ? ಯಾಕೆಂದ್ರೆ ಅದು ನಿಮ್ ಕುತ್ತಿಗೆಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದ್ ಸುಳ್ಳು. ನೀನ್ ನನ್ನ ಪಕ್ಕದಲ್ಲಿರೋದ್ರಿಂದ ಅದ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವಾಹ್, ಒಳ್ಳೆ ಇಮ್ಯಾಜಿನೇಷನ್. ಅಫ್ಕೋರ್ಸ್, ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದ್ ರೀತಿ ಆಶಾ ಜೀವಿಗಳಾಗಿರ್ತಾರೆ. ಆದ್ರಿಂದ ಆಸೆ ಗುಂಗನಲ್ಲೇ ಇರ್ತಾರೆ. ಅದನ್ನೇ ಕವಿಗಳು ಆಶಾ ಲಹರಿ ಅಂತಾರೆ. ಆಶಾ ಆಶಾ ಅಂದ್ರೇನೋ ಓಕೆ, ಈ ಲಹರಿ ಅಂದ್ರೆ ಅದೇ ಇಮ್ಯಾಜಿನೇಷನ್, ಕಲ್ಪನೆ. ನಾವು ಯೋಸಿ, ಆರೋಗ್ಯವಂತನಿಗೆ ಹಾಲು ಸಿಹಿಯಾಗಿರುತ್ತೆ, ಅದೇ ಕಾಯಿಲೆ ಮನುಷ್ಯನಿಗೆ ಅದು ಕಹಿಯಾಗಿರುತ್ತೆ. ದಟ್ಸ್ ಇಸ್ ಇಮ್ಯಾಜಿನೇಷನ್, ಅದು ಅವನ ಕಲ್ಪನೆ. ಹಾಗೆ ಒಂದು ಕುರೂಪಿಯಾದ ಹೆಂಡತಿ ಅವಳ ಗಂಡನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣ್ತಾಳೆ. ಬಿಕಾಸ್ ಅವನ ಕಲ್ಪನೆ ಸುಂದರ. ಸುಂದ್ರಿ, ಏನಾಯ್ತಮ್ಮ? ಸುಂದ್ರಿ, ಏನಾಯ್ತಮ್ಮ? ಯಾಕೆ ವಾಂತಿ ಮಾಡ್ಕೊತಿದ್ಯಾ? ಏನಾಯ್ತೆ ಹೇಳು. ಮೆಲ್ಲಿಗೆ. ಏನ್ ತಿಂದ್ಯಮ್ಮ? ಬಾ, ಟವಲ್ ಟವಲ್ ಹೋಗ್ಲಿ ಬಾ. ಬಾಮ್ಮ, ಕೂತ್ಕೋ. ಯಾಕೆ ಸುಂದ್ರಿ, ಏನಾಗ್ತಿದ್ಯಾ ಸುಂದ್ರಿ? ಯಾಕೋ ತಲೆ ತಿರುಗ್ತಿದೆ. ಅಪ್ಪ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ನೀವು ಸ್ವಲ್ಪ ಅವಳನ್ನ ನೋಡ್ಕೋತಾರಿಪ್ಪ. ಸುಂದ್ರಿ, ಸ್ವಲ್ಪ ಕೈ ಕೊಡಮ್ಮ. ಯಾವಾಗಿಂದ ಹೀಗಾಗ್ತಾ ಇದೆ? ಬೆಳಗ್ಗೆಯಿಂದ. ಏನಾಗಿದೆ ಡಾಕ್ಟ್ರೆ? ಏನು ಆಗಿಲ್ಲ. ಹೊಟ್ಟೆಲಿರೋದೆಲ್ಲ ತೊಳಸ್ಕೊಂಡು ಹೊರಗೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಡಾಕ್ಟ್ರೆ? ಸರಿಯಾಗಿ ಹೇಳು. ಆ ಹುಡುಗಿ ಹೊಟ್ಟೆಲಿರೋ ಗರ್ಭ ಹೊರಗೆ ತೆಗೆದ್ರೆ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಅವಳು ಗರ್ಭಿಣಿ. ಮಿಸ್ಟರ್ ರವಿ, ಸದ್ಯಕ್ಕೆ ಈ ಮಾತ್ರೆಗಳನ್ನ ಬರ್ಕೊಡ್ತೀನಿ, ಅವ್ರಿಗೆ ಕೊಟ್ಬಿಡಿ. ಅಪ್ಪ, ದುಡ್ಡು ಕೊಡಪ್ಪ.
ಇವಳಿಗೆ ಮಾತ್ರ ಬೇರೆ ಕೇಳು. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಲು. ಇವಳು ಯುದ್ಧೆಷ್ಟು ಸತ್ರೆಷ್ಟು ಇವಳು. ಈಗ ಅವಳ ಬೈದ್ರೆ ಏನಪ್ಪ ಪ್ರಯೋಜನ? ಸುಮ್ಮನೆ ರತ್ತನೆ ಮಾಡ್ಬೇಕು. ಏನೋ ಎಂತ ಮನೆ ಹಾಳು ಕೆಲಸ ಮಾಡಿದ್ದಾಳೆ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲೋ. ಸುಮ್ಮನೆ ಇಲ್ದೆ ಇನ್ನೇನ್ ಮಾಡ್ಬೇಕು? ನ್ಯಾಯ ಧರ್ಮ ಅಂತ ಒಂದಿದೆಯಲ್ಲ. ಓಹೋ, ಇವನೊಬ್ನೇ ನ್ಯಾಯ ಧರ್ಮ ಕಂಡಿರೋನು. ನೀನ್ ಅವಳ ಸರಿಯಾದ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವಳ ಹೀಗೆ ಮಾಡಿರೋಳು ನೋಡ್ಯಾ? ಯಾವತ್ತು ನನ್ನ ಎದುರು ನಿಂತು ಮಾತಾಡದೆ ಇದ್ದನು ಇವತ್ತು ನಿನ್ ಪರವಾಗಿ ಮಾತಾಡೋಗ ಆಗ್ಬಿಟ್ಟ. ಇದಕ್ಕೆಲ್ಲ ಕಾರಣ ನೀನೇ. ಸಾಕ್ ಸುಂದರಿ ಮಾವ, ಹೀಗಾಗಿರೋದ್ ಕಾರಣ ಯಾರು ಅಂತ ಕೇಳಿದ್ರೆ ನೀವೇ ಜಗಳ ಆಡ್ತಿದ್ದೀರಲ್ಲ. ಸುಂದರಿ, ಇದಕ್ಕೆ ಯಾರಮ್ಮ ಕಾರಣ? ಅದಕ್ಕೆ ಅವತ್ತು ಸುಂದ್ರಿ ಸುಂದ್ರಿ ಏನತ್ಗೆ ಮುಂದ್ಗಡೆ ಮನೆಗೆ ಹೋಗಿ ಸ್ವಲ್ಪ ಹಾಲು ತಗೊಂಡ್ಬಮ್ಮ. ಆಯ್ತು ಅದಕ್ಕೆ. ಓ ಚೆಲುವೆ ಮನವ ಕಾಡುವ ರೂಪಸಿಯೇ ಬಯಕೆಯ. ಏನ್ ಸುಂದರಿ ಬಂದ್ಬಿಟ್ಟೆಯಾ? ಹಾಲ್ ಬೇಕಾಗಿತ್ತಾ? ನಮ್ಮ ಅತ್ತೆ ಹೇಳಿದ್ರು ನೀ ಮನೆಗೆ ಹೋಗಿ ಹಾಲು ತಗೊಂಬಾ ಅಂತ, ಅದಕ್ಕೆ ಬಂದೆ. ಹಾಲ್ ಬೇಕಾಗಿತ್ತಾ? ಇರು ಕರ್ಕೊಂಬಂದೆ. ಬೇಗ ತಗೊಂಬಾ. ಆಯ್ತು ಕಣೆ. ಕೃಷ್ಣ ಬೇಗ ಬಾ. ಇರೇ ಕರೀತಾ ಇದ್ದೀನಿ. ಏ ಕೃಷ್ಣ, ಎಷ್ಟೊತ್ತ ಹಾಲ್ ಕರಿಯೋದು? ಬೇಗ ತಗೊಂಬಾರ. ಕರೀತಾ ಇದ್ದೀನಿ, ಬೇಕಾದ್ರೆ ಬಂದ್ ನೋಡೆ. ಕೃಷ್ಣ ಏನಾಯ್ತು? ಬಿಡೋ. ಏನಿಲ್ಲ ಇವತ್ತಿನ ಯಾರಾದ್ರೂ ನೋಡಿದ್ರೆ ಏನು ಅಂತ ಏನು ಅನ್ಕೊಳ್ಳಲ್ಲ. ಕೃಷ್ಣ ಬಿಡೋ. ಇವತ್ತಿನ ಕೃಷ್ಣ ಆಗೋ ಕೆಲ್ಸಕ್ಕೆ ನೀವ್ಯಾಕೆ ಅಡ್ಡಿ ಆಗ್ತಿದ್ದೀರಾ? ನಿಮ್ಗಂತೂ ಒಳಗ್ ಮದ್ವೆ ಮಾಡೋ ಯೋಗ್ಯತೆ ಇಲ್ಲ. ಏನಮ್ಮ, ನಮ್ ಯೋಗ್ಯತೆ ಬಗ್ಗೆ ಮಾತಾಡೋವಾಗ ಆಗ್ಬಿಟ್ಟಿಯಮ್ಮ. ಹಾಗಾದ್ರೆ ನಮ್ಗೆ ಅಂತ ಏನ್ ಮಾಡಿದ್ದೀರಾ ಹೇಳಿ ನೋಡೋಣ. ಹೌದಮ್ಮ, ನಿಮಗೋಸ್ಕರ ನಾನೇನು ಮಾಡ್ಲಿಲ್ಲಮ್ಮ. ನಾನೇನು ಮಾಡ್ಲಿಲ್ಲ. ನಿಮ್ ಹೊಟ್ಟೆ ಮೇಲೆ ಹೊಡೆದು ಅರೆ ಹೊಟ್ಟೆ ಅನ್ನ ಹಾಕಿ ನಾನ್ ಚುಕ್ಕಾಲಿಸ್ಕೊಂಡೆ. ಬೀದಿಲ್ ಬಿದ್ದಿರೋ ತೆಂಗಿನ ಚಿಪ್ಪನೆಲ್ಲ ಆರಿಸ್ಕೊಂಡ್ ಬಂದು ನಾನು ಕಂಜು ಸಲಿಸ್ಕೊಂಡೆ. ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸೋನಲ್ಲ ಜಿಪುಣ ಇವನು ಅಂತ ಜನರಿಂದ ಕ್ಯಾಕ ಹೋಗಿಸ್ಕೊಂಡೆ. ಹೋಗಿಸ್ಕೊಂಡಮ್ಮ. ಯಾಕೆ ಗೊತ್ತೇನಮ್ಮ? ಇವಳ ಒಳ್ಳೆ ಕಡೆ ಕೊಟ್ಟು ದೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಮನಸ್ಸಿಗೆ ತುಂಬಾ ಆಸೆ ಇಟ್ಕೊಂಡಿದ್ದಮ್ಮ. ಆದ್ರೆ ಇವಳು ಮದುವೆಗೆ ಮುಂಚೆನೆ ಗರ್ಭಿಣಿಯಾಗಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಲಮ್ಮ. ಇಂಥೋಳು ಇನ್ಮೇಲೆ ಬದುಕಿರ್ಬಾರ್ದು. ಇಂಥೋಳು ಬದುಕಿರ್ಲೇಬಾರ್ದು. ಏನು ಓದಿದೆಯಮ್ಮ? ಏನ್ ಮಾವ ಏನ್ ಮಾತಾಡ್ತಿದ್ದೀರಾ? ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆನಮ್ಮ. ತಗೋ.
ಮಾಡ್ತಿದ್ಯಲ್ಲ ಸೂಟ್ ಕೇಸಲ್ಲಿ ಇಲ್ಲೇ ಇದೆಯಲ್ಲ. ಓ ಮೈ ಗಾಡ್, ಎಷ್ಟು ದೊಡ್ಡ ಸೂಟ್ ಕೇಸಾ? ಆ, ಇದೇನಿದು ನಿನ್ ಸೀರೆ? ನಿನ್ ಬಟ್ಟೆನು ಇದರಲ್ಲೇ ಹಾಕಿದ್ಯಾ? ನಿಮ್ ಬಟ್ಟೆನೂ ಇದ್ರಲ್ಲೇ ಇದೆ. What do you think of yourself? Learn how to behave. ಹೆಂಡತಿ ಹತ್ರ ಹೇಗ್ ನಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ, ನನಗ್ ಹೇಳ್ತಾರೆ. ಯಾವ ಸುಖಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರೋ ಏನೋ. ಛೆ, ವಿದ್ಯಾವಂತರಾಗಿ ಹೀಗ ನಡ್ಕೊಳ್ಳೋದು. ಛೆ. ಎಲ್ಲಿ ಹೋಗ್ತೀನಿ ಅಂತ ನನ್ನ ಹತ್ರ ಒಂದ್ ಮಾತು ಹೇಳ್ಕೊಂಡು ಬಂದಾಗಿದ್ದ. ಎಲ್ಲಿಗೆ ಹೋಗಿರ್ಬೋದು? ಒಂದು ವೇಳೆ ಮದುವೆ ಮುಂಚೆ ಏನಾದ್ರೂ. ಯಾಕಮ್ಮ ಊಟ ಮಾಡ್ತಾ ಇಲ್ಲ? ಹುಷಾರಾಗಿದ್ಯಾ ತಾನೆ? ಹಾಗೇನಿಲ್ಲ ಅತ್ತೆ. ಊಟ ಮಾಡು. ಊಟ ಮಾಡುವ. ಅನ್ನ ತಿನ್ನೋಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ. ಹೀಗೆ ಮಾಡಿದ್ರೆ ಹೇಗೆ? ರೀ ಸ್ವಾಮಿ, ಇವತ್ತು ಡಾಕ್ಟರ್ ಬರೋದು ಲೇಟ್ ಆಗುತ್ತೆ. ನಿಮ್ಗೆ ಏನಾಗಬೇಕಾಗಿತ್ತು ರೀ? ನನಗೆ ಡಾಕ್ಟ್ರು ಬೇಕ್ರಿ. ನಿಮಗೆ ಡಾಕ್ಟರ್ ಬೇಕು ಅನ್ನೋದು ಗೊತ್ತಾಗುತ್ತೆ ರೀ. ನಿಮ್ಗೇನು ಕಾಯಿಲೆ ಅದನ್ನಾದ್ರೂ ಹೇಳ್ರಿ. ಅರ್ಧ ತಲೆನೋವು ಸ್ವಾಮಿ, ಅರ್ಧ ತಲೆನೋವು. ಅರ್ಧ ತಲೆನೋವು? ಅಯ್ಯೋ, ಈಗಿನ ಕಾಲದಲ್ಲಿ ಜನ ಹೋಟ್ಲಲ್ಲಿ ಅರ್ಧ ಕಾಫಿ ಕುಡ್ದು ಕುಡ್ದು ತಲೆನೋವು ಕೂಡ ಅರ್ಧ ಬರೋಕ್ ಶುರು ಆಗ್ಬಿಟ್ಟಿದ್ದಲ್ಲಯ್ಯ. ಅರ್ಧ ತಲೆನೋವಿಗೆ ಅರ್ಧ ಔಷಧಿ ಕೊಡೋಕ್ಕಾಗಲ್ಲ. ಏನ್ ಮಾಡೋದು? ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಡಾಕ್ಟರ್ ಬೇಕು ಅಂತ ಕೇಳಿದ್ದು. ಈ ಮಾತನ್ನ ವಾಪಸ್ ತಗೊಳಯ್ಯ, ಈ ಮಾತನ್ನ ವಾಪಸ್ ತಗೊಳಯ್ಯ. ನಾನು ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ ಕೈ ಕೆಳಗೆಲ್ಲ ಕೆಲಸ ಮಾಡಿದ್ದೀನಿ ಕಣಯ್ಯ. ನನ್ನ ಕೆಪಾಸಿಟಿ ನಿನ್ಗೇನು ಗೊತ್ತು? ನೀನ್ ಕಾಯಿಲೆ ವಾಸ ಮಾಡ್ತೀನಿ. ನನ್ ಮಾತು ಕೇಳ್ತೀಯಾ? ನೀನ್ ಈಗಲೇ ಹೋಗಿ ಇನ್ನರ್ಧ ತಲೆನೋವನ್ನು ಕರ್ಕೊಂಡ್ ಬಾ. ಇಬ್ಬರಿಗೂ ಸೇರಿಸಿ 1/2 ಔಷಧಿ ಕೊಡ್ತೀನಿ. ಹೊರಯ್ಯ, ಕರ್ಕೊಂಬ. ನೀನ್ ಉದ್ಧಾರ ಆಗಲ್ಲ ಕಣಯ್ಯ. ನೀನು ಬೇಡ, ನಿನ್ ಡಾಕ್ಟ್ರು ಬೇಡ, ನಿನ್ ಔಷಧಿ ಬೇಡ. ಹೊಳೆಯ ಎಲ್ಲ ನನ್ನ ಮಗನೇ ಉದ್ಧಾರ ಆಗೋದಿಲ್ಲ ಅಂತ ಅದು ಉಗಿದ್ಬಿಟ್ಟು ಹೋಗ್ತಿದ್ದಾನಲ್ಲಪ್ಪ ಇವನು. ಇವ್ರ ಕೈಯಲ್ಲಿ ಉಗಿದ್ಕೊಳ್ಳೋ ಅಂತ ಕರ್ಮ ನನಗೆ ಬರ್ದಿತ್ತಲ್ಲಪ್ಪ ಇವತ್ತು. ಅಲ್ಲ, ನನ್ನ ಔಷಧಿ ಬೇಡ ಅಂದ, ಒಪ್ಕೊಳ್ತೀನಿ. ಆದ್ರೆ ನನ್ನನ್ನೇ ಯಾಕೆ ಬೇಡ ಅಂದ? ಯಾಕೆ? ಎಷ್ಟಾಯ್ತಪ್ಪ? 9 ರೂಪಾಯಿ. ಗುಡ್ ಮಾರ್ನಿಂಗ್ ಮೇಡಮ್, ಚೆನ್ನಾಗಿದ್ದೀರಾ? ನೋಡಮ್ಮ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಮೇಡಮ್. ಓಹೋ, ಇದಕ್ಕ ಈಗ ನೋಡಿ ಹೆಂಗಿರುತ್ತೆ ಮಜಾ ಅಂತ. ಕೊಟ್ಟಗಳು ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು ಈಗ ಯಾರಾದ್ರೂ ಬಂದ ತಕ್ಷಣ, ನನ್ನ ನೋಡಿದ ತಕ್ಷಣ ಡಾಕ್ಟ್ರೇ ಔಷಧಿ ಕೊಡಿ, ಡಾಕ್ಟ್ರೇ ಇಂಜೆಕ್ಷನ್ ಮಾಡಿ ಅಂತ ಬರ್ತಾರೆ. ಯಾಗೋ ಡಾಕ್ಟ್ರು ಇಲ್ಲ, ಈಗ ನಾನೇ ಡಾಕ್ಟ್ರು. ಯಾಕೆ ಫೋನ್ ಮಾಡಬಾರ್ದು? ಹಲೋ ಹಲೋ ಹಲೋ, ಇವತ್ತು ನೀವೇನಾ ಡಾಕ್ಟರ್? ಎಸ್, ಡಾಕ್ಟರ್ ಸ್ಪೀಕಿಂಗ್. ಏನಾಗಬೇಕಾಯ್ತು? ಏನ್ ಕಾಯಿಲೆ ನಿಮ್ಗೆ? ಏನಿಲ್ಲ, ಅರ್ಧ ತಲೆನೋವು. ಅಯ್ಯೋಯ್ಯೋ, ಅರ್ಧ ತಲೆನೋವೆ? ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಚೆನ್ನಾಗಿತ್ತೆ. ಈಗ ತಾನೇ ಒಂದ್ ಅರ್ಧ ತಲೆನೋವು ಹೊರಗಡೆ ಹೋಯ್ತು. ನೀವ್ ಆಗ್ಲೇ ಬಂದಿದ್ರೆ ಇಬ್ಬರಿಗೂ ಸೇರಿಸಿ 1/2 ಔಷಧಿ ಕೊಟ್ಬಿಡ್ತಿದ್ನೆ. ಸಾಕು, ನಿಲ್ಲಿಸ್ರಿ. ಅಯ್ಯೋ, ಎಸ್ ಮೇಡಮ್. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಬಂದ ತಕ್ಷಣ ಫೋನ್ ಮಾಡ್ಲಾ ಮೇಡಮ್? ಏನು ಬೇಡ, ಎಲ್ಲೋ ಹೋಗಿದ್ದೆ, ಹಾಗೆ ಇಲ್ಲಿಗೆ ಬಂದೆ. ನಾನ್ ಬಂದ ವಿಷಯ ಡಾಕ್ಟರ್ಗೆ ಹೇಳ್ಬೇಡಿ. ಇಲ್ಲ ಮೇಡಮ್. ಇವ್ರಿಗೂ ಗೊತ್ತಿಲ್ಲ ಆಮೇಲೆ ಎಲ್ಲಿ ಹೋಗಿರ್ಬೋದು. ಒಂದ್ ಮಾತು ಹತ್ತೇನೆ ಕೇಳಿದ್ರೆ. ಆಯ್ತು ಬಿಡಿ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನೀವ್ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ಆಯ್ತು, ಹಾ, ಓಕೆ. ಎಲ್ಲಾದ್ರೂ ಅವ್ರ ಪಾಡಿಗೆ ಸುಖವಾಗಿರ್ಲಿ, ಸುಮ್ನಿರು. ಇನ್ನೊಂದ್ 2 ವರ್ಷ ಅವ್ರ ಪಾಡಿಗೆ ಅವ್ರನ್ನ ಸುಮ್ನೆ ಬಿಟ್ಬಿಡು. ಎಲ್ಲಮ್ಮ ಹೋಗಿದ್ದೆ? ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಓ, ಹಾಗಾದ್ರೆ ಇನ್ನೂ ಅಡ್ಗೆ ಆಗಿಲ್ಲ? ಆಗಿದೆ ಕಣೋ. ಹೋಗಮ್ಮ, ಅವ್ನ್ ಊಟ ಕೊಟ್ಬಿಡು. ನಾನು ಲಕ್ಷ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವ್ ಯಾವಾಗ ಬಂದ್ರಿ? ಇದನ್ನ ತಗೊಂಡ್ ಹೋಗಿ ರೂಮಲ್ಲಿಡು. ವಯಸ್ಸಾಗಿರೋರ್ ಮನೇಲಿ ದುಡಿತಾ ಇದ್ರು, ನೀನ್ ಸ್ನೇಹಿತರ ಮನೆ ಅಂತ ತಿರುಗ್ತಾ ಇದೀಯಾ?
ಮನೆಗ್ ಬಂದಾಗ ನಾನ್ ಮನೇಲಿರ್ಲಿಲ್ಲ ಅಂತ ನನ್ನ ಮೇಲೆ ಕೋಪನಾ? ಐ ಆಮ್ ಸಾರಿ ಡಿಯರ್. ನಿಮ್ಮನ್ನ ಒಂದು ನಿಮಿಷ ನೋಡ್ತಾ ಇದ್ರು ನನಗೆ ತುಂಬಾ ಬೇಜಾರಾಗತ್ತೆ. ನಾನು ನನ್ನ ಫ್ರೆಂಡ್ ಕವಿತಾ ಮನೆಗೆ ಹೋಗಿದ್ದೆ. ಡಿಯರ್, ನನ್ಗೂ ನರ್ಸ್ ಟ್ರೈನಿಂಗ್ ಕೊಡ್ಸಿ. 24 ಗಂಟೆನೂ ನಿಮ್ ಜೊತೆನೆ ಇರ್ಬೋದಲ್ಲ? ಕೋಪ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ನಿದ್ದೆ ಮಾತ್ರೆ ತಗೊಂಡಿದ್ದಾರೆ. ನನಗೆ ಹೇಳಿದ್ರೆ ನಾನೇ ಮಲಗಿಸ್ತಾ ಇರ್ಲಿಲ್ವಾ? ನಿರ್ಮಲಾ, ನಿರ್ಮಲಾ, ಯಾವಾಗ ಬಂದೆ? ಈಗ ಬಂದೆ ಕಣೆ. ಸರಿ ನಡಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನಡಿ. ಆಮೇಲೆ ಕೂತ್ಕೊ. ಹೇಗಿದೆ ನಿನ್ ಮ್ಯಾರಿಡ್ ಲೈಫು? ಅದ್ ಬಿಡು. ಅದ್ ಸರಿ, ನೀನ್ ಸಿಂಗಾಪುರ್ಗೆ ಹೋಗಿದ್ಯಲ್ಲ, ಏನೇನ್ ತಗೊಂಬಂದೆ? ಏನು ಅಂತ ಕೇಳ್ತೀಯಾ? ಮನ್ಸಿಗೆ ಇರ್ತಿದ್ದೆಲ್ಲ ತಂದಿದ್ದೀನಿ. ಅಯ್ಯೋ, ತುಂಬಾ ಚೆನ್ನಾಗಿತ್ತು. ನಿರ್ಮಲಾ, ಯಾಕೆ ಒಂಥರ ಇದ್ಯಾ? ಏನು ಹೇಳಿ? ಕವಿತಾ, ಯಾಕೆ? ಏನಾಯ್ತು? ಮದ್ವೆನೇ ಇಲ್ದಿದ್ರೆ ಹೆಣ್ಣು ಜೀವನ ಇಲ್ದೇನೆ ಏನು ಇದು ಸನ್ಯಾಸಿ ತರ? ಕವಿತಾ, ನೀನೇ ಲಕ್ಕಿ ಕಣೆ. ಅದ್ಯಾಕೆ ಹಾಗಂತೀಯಾ? ಡಾಕ್ಟ್ರಿಗೆ ಊರ್ನವ್ರ ಕಾಯಿಲೆ ಮಾತ್ರ ವಾಸಿ ಮಾಡೋದು ಗೊತ್ತು. ನಿನಗೆ ಏನೇ ಅಂತ ಕಾಯಿಲೆ? ಕವಿತಾ, ಕವಿತಾ, ನೀನ್ ತಪ್ಕೊಂಡಿದ್ರೆ ಬಿಡೋಕೆ ಮನ್ಸಾಗ್ತಿಲ್ಲ ಕಣೆ. ವಾಟ್ ಯು ಮೀನ್? ಐ ಮೀನ್, ನಾನೇನು ಹೇಳಲಾರೆ, ಹಾಗಂತ ನಾ ತಾಳಲಾರೆ. ಏನ್ರಿ ಇವತ್ ಪೇಪರ್ ನಲ್ಲಿ ಸ್ಪೆಷಲ್? ಇಷ್ಟೊಂದು ನಗ್ತಾ ಇದೀರಲ್ಲ? ಅತ್ತೆ ಸೊಸೆ ಜಗಳದಲ್ಲಿ ಮಗನ ಮೂಗು ಬಲಿ. ಅದ್ಯಾಗ್ರಿ? ಅತ್ತೆ ಸೊಸೆನ ಹೊಡೆಯಕ್ಕೆ ಅಂತ ಈಳ್ಗೆ ಮನೆ ಎತ್ತದ್ಲು. ಮಗ ಅಡ್ಡ ಬಂದ, ಮೂಗು ಕತ್ತರಿಸೋಯ್ತು. ಏನ್ ಹೇಳ್ತೀಯ? ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತೀನಿ. ನಾನಂತೂ ತಟ್ಟೆ ಕಾಸು ಹಾಕೋಲ್ಲ. ಅಲ್ರಿ, ಊರ್ನಲ್ಲಿರೋ ಅತ್ತೆ ಸೊಸೆರ್ ಜಗಳನೆಲ್ಲ ವಿಚಾರಿಸ್ತೀರಾ, ಆದ್ರೆ ನನ್ ಮಗಳ ಗತಿ ಏನು ಅಂತ ವಿಚಾರಿಸಿದೀರಾ? ವಿಚಾರಿಸೋಕೇನೇ ಇದೆ? ರಾಣಿ ಇದ್ದಾಗಿದ್ದಾಳೆ. ನನ್ನ ಅಳಿಯ ಅಂದ್ರೆ ಏನು? ಏನು? ಡಾಕ್ಟ್ರು. ಡಾಕ್ಟ್ರು ಅಂದ್ರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಆ ದೇವ್ರ ಹತ್ರನೇ ನಮ್ ಮಗಳಿರ್ಬೇಕಾದ್ರೆ ಅವಳಿಗೆ ಏನು ಕೊರತೆ ಇಲ್ಲ ಬಿಡೆ. ನಿಮಗೇನ್ರಿ, ಕನ್ಯಾದಾನ ಮಾಡಿದ ತಕ್ಷಣ ಮಗಳನ್ನೇ ಮರ್ತು ಹೋಗ್ತೀರಾ? ಜವಾಬ್ದಾರಿ ಕಳೆದೋಯ್ತು ಅಂತೀರಾ? ಲೇ, ಆ ಜವಾಬ್ದಾರಿ ಏನು ಅಂತ ಹೇಳೋಕೆ ಸಲಹೇಶು ಮಂತ್ರಿ ಅಂತ ನೀನಿದ್ದೀಯಲ್ಲ, ಅದಕ್ಕೆ ಯಾಕೆ ಯೋಚನೆ? ಅಂತೂ ಕೊನೆಗೂ ನೀವು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ. ವಿಷಯಕ್ಕೆ ಬನ್ರಿ, ಎಲ್ಲೆಲ್ಲೋ ಹೋಗ್ಬೇಡಿ. ಆಯ್ತು, ಹೇಳು. ನಿರ್ಮಲ ಕಾಗ್ದ ಬರ್ದು ತುಂಬಾ ದಿವಸ ಆಯ್ತು. ನೀವಾದ್ರೆ ಯಾಕೊಂದ್ ಕಾಗ್ದ ಬರಿಬಾರ್ದು? ಇಲ್ಲ ಅಂದ್ರೆ ಮಗಳನ್ನ ಮರೆತು ಹಾಯಾಗಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರ್ರಿ. ನಿನ್ನ ಆಸೆ ಏನು ಅಂತ ನನಗ್ ಗೊತ್ತು ಕಣೆ. ಅಜ್ಜಿ ಆಗೋದು ಯಾವಾಗ ಅಂತ ತಿಳ್ಕೊಳ್ಳೋ ಆಸೆ. ಅದಕ್ಕೇನಂತೆ, ಮುಂದಿನ ವಾರ ಅಳಿಯಂದ್ರ ಮನೆಗೆ ಹೋಗಿ ಬರ್ತೀನಿ. ನಿಜವಾಗ್ಲೂ? ಹಾಗಾದ್ರೆ ಅವಳಿಗೆ ಇಷ್ಟವಾಗಿರೋ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ, ತಗೊಂಡ್ ಹೋಗಿ. ಬರೀ ಕೈಲಿ ಹೋಗ್ಬೇಡಿ. ನನ್ ಡಿ ಏನು ಕೊಡ್ಬೇಕು? ನಾನೇ ಕೊಡ್ಲಿ? ನಾನೇ ತಗೋತೀನಿ ಬಿಡು. ಬಿಡ್ರಿ. ನಿರ್ಮಲಾ, ನನ್ ಸ್ನಾನಕ್ಕೆಲ್ಲ ರೆಡಿ ಮಾಡಿದ್ಯಾ ತಾನೆ? ಟವಲ್ ಇಟ್ಬಿಡು. ನಿರ್ಮಲಾ, ಟವಲ್ಲೇ ಇಟ್ಟಿಲ್ವಲ್ಲ? ನಿರ್ಮಲಾ, ಏನ್ ಮಾಡ್ತಿದ್ಯಮ್ಮ? ಅವ್ನ್ ಟವಲ್ಲು ಟವಲ್ಲು ಅಂತ ಕೇಳ್ತಿದ್ದಾನೆ, ಕೊಡ್ಬಾರ್ದಾ?
ವರ್ಷ ನಾನೇ ಇದ್ನ. ಹೆಂಗಸು ಒಂಟಿಯಾಗಿದ್ದಾಗ ಹೊತ್ತು ಕಳೆಯೋದು ಎಷ್ಟು ಕಷ್ಟ ಅಂತ ಹೊರಗ್ ಸುತ್ತೋ ಗಂಡಸ ಗೊತ್ತಾಗಿದ್ದಿದ್ರೆ ಬಹುಶಃ ಅವ್ರು ಮದ್ವೆನೇ ಮಾಡ್ಕೊಳ್ತಿರ್ಲಿಲ್ವೇನೋ. ಈ ಮನೆ ನನಗೆ ಅನ್ನ ನೆರಳು ಕೊಡೋ ಆಶ್ರಯಧಾಮ ಆಗಿದೆ. ಒಬ್ಬ ಡಾಕ್ಟರ್ ಆಗಿ ಊರಿನ ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋ ಇವ್ರಿಗೆ ಹೆಂಡತಿ ಮನಸ್ಸು ಅರ್ಥ ಆಗಿಲ್ವಾ? ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಯಾರ ಹತ್ರ ಹೇಳ್ಕೊಂಡ್ರು ಆಗೋ ಅವಮಾನ ನನಗೆ ಅಲ್ವಾ? ಅತ್ತೆ ಹತ್ರ ಹೇಳೋಣ ಅಂದ್ರೆ ಅವ್ರಿದನ್ನ ನಂಬಾದ್ರೂ ನಂಬ್ತಾರ? ಅಮ್ಮನ ಹತ್ರ ಹೇಳೋಣ ಅಂದ್ರೆ ಚಚೆ ಯಾವ ಬಾಯಲ್ಲಿ ಹೇಳಿ? ಇಲ್ಲ, ಹೇಳ್ಕೊಡ್ತು. ಏನ್ ನಿಮ್ಮಿ, ನೀ ಇನ್ನೂ ರೆಡಿನೇ ಆಗಿಲ್ಲ? ನಾನೇನ್ ಮಾಡ್ಲಿ, ಅಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ. ನಾನ್ ಬೆಳಗ್ಗೆನೆ ಹೇಳದ್ನಲ್ಲ ಸಂಜೆ ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ. ನನ್ಗೆ ನಿಮ್ ಮೇಲೆ ಕೋಪ ಬಂದಿದೆ. ಸರಿ, ನಾವಿಬ್ರು ಆಮೇಲೆ ಜಗಳ ಆಡೋಣ. ಈಗ ರೆಡಿ ಆಗು, ಓಕೆ? ರೀ, ನೀವು ತುಂಬಾ ಮೂಡಿರಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸರಿ, ಆಮೇಲೆ ವಿಚಾರಿಸ್ಕೊತೀನಿ ನಿಮ್ಮನ್ನ. ನಿಮ್ಮಿ ನೋಡು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಇವಳು ನನ್ನ ಹೆಂಡತಿ ನಿರ್ಮಲಾ. ನಮಸ್ಕಾರ. ಮಿಸ್ಟರ್ ಕೇಶವ, ಯುವರ್ ಸೆಲೆಕ್ಷನ್ ಇಸ್ ವೆರಿ ಗುಡ್. ನಿಮ್ ಮಿಸ್ಸೆಸ್ ನೋಡ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿದ್ದಾರೆ. ಮಿಸ್ಟರ್ ಕೇಶವ್, ಕೇಕ್ ಅಂದ್ರೆ ನನಗೆ ಬಹಳ ಇಷ್ಟ ಕಣಮ್ಮ. ಬ್ರೆಡ್ ಜಾಮು ಬ್ಯೂಟಿಫುಲ್. ಕೇಶವ, ಚಟ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ತಗೊಳ್ಳಿ. ಕಾಫಿ. ತುಂಬಾ ಚೆನ್ನಾಗಿದೆಯಾ? ಯು ಇಡಿಯಟ್! ಬಂದು ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲೇ. ಅವರೆಲ್ಲ ಸರಿಯಾಗಿ ತಿಂದೆ ಅರ್ಧದೆಲ್ಲ ಬಿಟ್ಟು ಹೋದ್ರು. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಫಸ್ಟ್ ಕ್ಲೀನ್ ದಿಸ್. ಇವರೆಲ್ಲ ಸ್ನೇಹಿತರಂತೆ ಸ್ನೇಹಿತರು. ಸ್ವಲ್ಪನಾದ್ರೂ ವಿವೇಕ ವಿವೇಚನೆ ಅನ್ನೋದೇ ಬೇಡ. ಕಂಡವ್ರ ಹೆಂಡತಿ ಮೈ ಮುಟ್ಟಿ ಹೊಗಳೋದೇ ಇವ್ರ ಕೆಲ್ಸನ. ಅವ್ರಿಗೆ ತಕ್ಕಾಗೆ ಇವರು ಕುಣಿತಾರಲ್ಲ. ಛೆ ಛೆ. ಕೂತ್ಕೊ ಬಂದಿದ್ದಲ್ಲ, ಇವತ್ತು ನಾನು ಕೋಪ ಮಾಡ್ಕೊಂಬಿಟ್ಟೆ. ಆಗಿದ್ದಾಗೋಯ್ತಲ್ವಾ? ಕಮಾನ್. ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬಿಡ್ತಿದ್ದಾರೆ. ಅಪ್ಪ, ಅಮ್ಮ ಹೆಂಗಿದಾರಪ್ಪ? ಚೆನ್ನಾಗಿದ್ದಾರಮ್ಮ. ಸಿಗ್ತಾ? ಹಾ, ಆಮೇಲೆ ನಮಸ್ಕಾರ ಮಾವೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲೆಲ್ಲ ಆರಾಮಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸರಿ, ಅಮ್ಮ ಎಲ್ಲ ಹೋದ್ರು? ಓಹೋ, ಬೀಗ್ರು ನಮಸ್ಕಾರ. ನಮಸ್ಕಾರಮ್ಮ. ಒಳಗಿಡಮ್ಮ. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ. ಶಾರದಮ್ನವ್ರನ್ನ ಕರ್ಕೊಂಬರ್ಬಾರ್ದಾಗಿತ್ತಾ? ಒಂದೊಂದು ಸಾರಿ ಕರ್ಕೊಂಡ್ಬರ್ತೀನಿ. ಹಾ, ಇಲ್ಲಿ ನೋಡಮ್ಮ, ನಿಮ್ಮಮ್ಮ ನಿನಗೆ ಇಷ್ಟವಾದ ತಿಂಡಿ ಕೊಟ್ಟು ಕಳಿಸಿದ್ದಾಳೆ. ಭಾಗೀರಥಮ್ಮನವ್ರೆ, ಹಬ್ಬಕ್ಕೆ ನನ್ನ ಮಗಳನ್ನ ನಮ್ಮ ಮನೆಗೆ ಒಂದು ದಿವಸ ಕಳಿಸ್ಕೊಡಿ. ಧಾರಾಳವಾಗಿ ಕರ್ಕೊಂಡು ಹೋಗಿ. ಅಪ್ಪ, ಈಗಲೇ ಹೋಗೋಣಲ್ಲಪ್ಪ? ಅತ್ತೆ, ನಾ ಹೋಗ್ಬರ್ತೀನತ್ತೆ. ನಾ ಬರ್ತೀನಿ. ಇವತ್ತೇ ಹೋಗ್ಬೇಕಾ? ಯಾಕೆ ಹೋಗ್ಬಾರ್ದಾ? ನಾನೇ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ನಮ್ ತಂದೆ ಜೊತೆ ನಾನೇ ಹೋಗ್ತೀನಿ.
ಹಲೋ, ಡಾಕ್ಟರ್ ಕೇಶವ್ ಸ್ಪೀಕಿಂಗ್. ಹೌದಾ? ಹಾಗಾದ್ರೆ ಇನ್ನೊಂದು 5 ನಿಮಿಷ ಬಂದ್ಬಿಡ್ತೀನಿ. ಓಕೆ. ಹಲೋ. ಅಮ್ಮ, ನಾನು ಕಣೋ. ಅಮ್ಮ, ನಾನು ಇವತ್ತು ಪೇಷಂಟ್ ನೋಡಕ್ ಹೊರಗಡೆ ಹೋಗ್ತಾ ಇದ್ದೀನಿ. ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡು, ಭಾಗ್ಯನ್ ಕೈಲಿ ಊಟ ಕಳಿಸ್ತೀನಿ, ಊಟ ಮಾಡ್ಕೊಂಡ್ಬಿಡಪ್ಪ. ಏನಮ್ಮ, ಇವತ್ತು ಒಂದ್ ದಿವಸ ತಾನೆ, ಊಟನೂ ಹೊರಗಡೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ಇವತ್ತೊಂದಿನ ಅಂತ ಅದೇ ರೂಢಿ ಆದ್ರೆ ಆಮೇಲೆ ನೀನು ಡಾಕ್ಟರ್ ಹೋಗಿ ಪೇಷಂಟ್ ಆಗ್ಬಿಡ್ತೀಯಪ್ಪ. ಊಟ ಕಳಿಸ್ತೀನಿ, ಊಟ ಮಾಡ್ಕೊಪ್ಪ. ಫೋನ್ ಇಡ್ಲಾ? ಲೇ ತಲಹರಟೆ, ಎಸ್ ಸರ್. ನಾನು ಹೊರಗಡೆ ಪೇಷಂಟ್ ನೋಡ್ಕೊಂಬರಕ್ ಹೋಗ್ತಾ ಸರಿ ಇದ್ದೀನಿ. ಸರ್. ಅಷ್ಟರಲ್ಲಿ ಊಟ ಏನಾದ್ರು ಬಂದ್ರೆ, ನಾನು ಊಟ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದೇನೆ ಏಯ್, ಊಟ ಏನಾದ್ರು ಬಂದ್ರೆ ಅದನ್ನ ತೆಗ್ದಿಟ್ಟು ನೀನ್ ಹೊರಗಡೆ ಹೋಗಿ ಊಟ ಮಾಡ್ಕೊಂಬ. ಅಂದ್ರೆ ನಾನು ಹೊರಗಡೆ ಊಟ ಮಾಡ್ಬೇಕಾ ಸರ್? ಆಯ್ತು ಸರ್. ಕ್ಲಿನಿಕ್ ನ ಸರಿಯಾಗಿ ನೋಡ್ಕೋ. ಆಯ್ತು ಸರ್, ನೀವು ಬರೋವರೆಗೂ ಕ್ಲಿನಿಕ್ ನ ಕ್ಲೀನ್ ಆಗಿ ನೋಡ್ಕೋತೀರಿ ಸರ್. ಏಯ್, ತರ್ಲೆ. ಯಾವಾಗ ನೋಡಿದ್ರು ತರ್ಲೆ ಗಿರ್ಲೆ ಅದು ಇದು ಅಂತ ಬೈಸ್ಕೊಳ್ಳೋದಾಗೋಯ್ತು ನಮ್ ಕರ್ಮ. ಹೆಂಗೂ ಡಾಕ್ಟರ್ ಇಲ್ಲ, ಈಗ ಒಂದು ಸುಂದರವಾದ ಪೇಷಂಟ್ ಎದುರುಗಡೆ ಬಂದು ನಿಂತ್ಕೊಂಡು, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ಅಯ್ಯೋ ಪರಮಾತ್ಮ, ನೀ ಕೈ ತೆಗಿಯೋವರೆಗೂ ನಾನು ಈ ಜನ್ಮದಲ್ಲಿ ಬಿಡಲ್ಲ. ಅದೇನೇ ಹಾಕೊಂಡು ಹೋಗ್ಲಿ, ಪೇಷಂಟ್ ಬಂದ್ರು ಕಂಡ್ಬಿಡಲ್ಲ, ಡಾಕ್ಟರ್ ಬಂದ್ರು ಕಂಡ್ಬಿಡಲ್ಲ. ಯಾರು? ಭಾಗ್ಯ, ಯಾವಾಗ ಬಂದೆ? ಮತ್ತು ನನಗಿಲ್ವಾ? ಏ ಭಾಗ್ಯ, ಎಲ್ಲೋಗ್ತಿದ್ಯಾ? ಕಂಡರು ಕಾಣದಂಗೆ ನಡೀತಿರುವೆ, ನ್ಯಾಯವೇನೆ ಚಿಕ್ಕಿ ಬೆಳ್ಳಿ. ಈ ಕ್ಲಿನಿಕ್ಗೆ ಯಾರೇ ಬಂದ್ರು ನನ್ನ ಕೈಯಲ್ಲಿ ಚೆಕಪ್ ಮಾಡ್ಕೊಂಡೇ ಹೋಗ್ಬೇಕು. ಇದು ನೋ ಕ್ವಶನ್, ಓನ್ಲಿ ಚೆಕಪ್. ಕಮಾನ್, ಇವತ್ತು ಡಾಕ್ಟರ್ ಬರೋದ್ರಾಗಿ ನಿನ್ನನ್ನು ಚೆಕಪ್ ಮಾಡೇ ಬರ್ತೀನಿ. ಕೂತ್ಕೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಿನ್ನ ಚೆಕಪ್ ಮಾಡುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಕೋ, ನೀನು ಹಾಕೋ. ನೋಡಿ ಇಟ್ಕೊಂತೀರಿ, ಕೇಳು. ಭಾಗ್ಯ, ನನ್ನ ಹೃದಯದ ಬಡಿತ ಕೇಳಿಸ್ತಾ ಇದೆಯಾ? ಏನಂತ ಇದೆ? ಕೇಳ್ತಿದ್ಯಾ? ಲಬ್ ಡಬ್. ಹಾಗಲ್ಲ ಭಾಗ್ಯ, ನನ್ನ ಸೌಭಾಗ್ಯ, 100 ಭಾಗ್ಯ, 1000 ಭಾಗ್ಯ. ನಿನ್ಗೊಂದು ಮಿಲ್ಕ್ ಇಂಜೆಕ್ಷನ್ ಕೊಡ್ತೀನಿ ನೋಡಿ ಇವಾಗ. ಇಲ್ಲಿ ಇಲ್ಲಿ ಯಾವನವನು? ಇದು ಸ್ಟೆಥೋಸ್ಕೋಪ್. ಭಾಗ್ಯ, ಟಿಫನ್ ಕ್ಯಾರಿ, ಇಂಜೆಕ್ಷನ್, ಸಿರಂಜು. ಸರ್, ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಕೇಶವ, ಹಾಲು ತಗೊಳ್ಳೋ. ನಿರ್ಮಲ್ನಿಂದ ಕಾಗದ ಏನಾದ್ರು ಬಂತೇನಪ್ಪ? ಇಲ್ಲಮ್ಮ. ನೀನೇನಾದ್ರು ಬರ್ತಿದ್ಯಾ? 15 ದಿನದ ಹಿಂದೆ ಒಂದು ಪತ್ರ ಏನೋ ಬರ್ದಿದ್ದೆ, ಅವಳಿಂದ ಉತ್ತರ ಬರ್ಲಿಲ್ಲಮ್ಮ. ಮತ್ತ್ಯಾಕೆ? ಅವಳಿಂದ ಇನ್ನೂ ಉತ್ತರನೇ ಬಂದಿಲ್ಲ. ಹೋಗಿ ನೋಡ್ಕೊಂಡ್ ಬಂದ್ಬಿಡಪ್ಪ. ಅಮ್ಮ, ಈ ವಾರ ಒಂದು ಕಾನ್ಫರೆನ್ಸ್ ಇದೆ ಅಮ್ಮ, ನಾನು ಅದಕ್ಕೆ ಹೋಗ್ಲೇಬೇಕು. ನೀನ್ ಯಾವಾಗ್ಲೂ ಕಾನ್ಫರೆನ್ಸು ಅದು ಇದು ಅಂತ ಹೇಳ್ತಾನೇ ಇರ್ತೀಯ. ಅಲ್ಲ ಕಣೋ, ಮದ್ವೆ ಆದಾಗ್ಲಿಂದ ಒಂದ್ಸಲಿನಾದ್ರೂ ನಿಮ್ಮ ಅವನ ಮನೆಗೆ ಹೋಗಿದ್ಯೇನೋ? ಒಂದ್ಸಲ ಹೋಗಿ ನೋಡ್ಕೊಂಬಾರೋ. ಅಮ್ಮ, ನಾನು ನೀನ್ ನನಗೇನು ಸಬೂಬ್ನೆಲ್ಲ ಹೇಳ್ತಾ ಇರ್ಬೇಡಪ್ಪ. ನೋಡು, ಯಾಕೋ ನಮ್ ಗ್ರಹಚಾರನೇ ಸರಿ ಇಲ್ಲ ಅಂತ ಕಾಣುತ್ತೆ. ನಾನು ನಮ್ಮ ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಹೋಗಿ ಅದನ್ನಾದ್ರೂ ತೀರ್ಸ್ಬಿಟ್ಟು ಬರ್ತೀನಿ ಕಣೋ.
ಬೇರೆ ಇದ್ದಾಳೆ ಅಂತೀಯ? ವಾರಕ್ಕೊಂದ್ಸಲಿ ತಲೆಗೆ ನೀರ್ ಹಾಕೋಬಾರ್ದಾ? ಇರೋರ್ 4 ಜನ ಆದ್ರೂ ಅಲ್ಲಿರೋದು 10 ಜನರ ಕೆಲ್ಸ. ಆ ಮೂಗಿನ ಕಟ್ಕೊಂಡು ನಾನೇನ್ ಮಾಡ್ಲಿ ಹೇಳು? ಅವಳಿಗೆ ಹೇಳೋ ಅಷ್ಟ್ರಲ್ಲಿ ನಾನೇ ಮಾಡ್ಕೋಬಹುದು. ಅದು ನಿಜ ಅನ್ನು. ನಿರ್ಮಲಾ, ಯಾರೋ ಬಂದಿದ್ದಾರೆ ನೋಡಮ್ಮ. ಏ ನಿರ್ಮಲಾ, ಹಾಯ್. ಕೂತ್ಕೊಳ್ಳಮ್ಮ. ಅತ್ತೆ ಮನೆಯಿಂದ ಯಾವಾಗ್ಲೇ ಬಂದೆ? ನಿನ್ನೆ ತಾನೇ ಬಂದೆ. ಅದಿರ್ಲಿ, ಸ್ವಲ್ಪ ಕೂಡ ದಪ್ಪ ಆಗಿಲ್ವಲ್ಲೇ? ನೋಡಿಲಿ, ನನ್ ಬ್ಲೌಸ್ ಎಷ್ಟು ಟೈಟ್ ಆಗಿದೆ. ಅದಲ್ವೇ ಇದು. ಹೋಗೆ, ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನೆ? ನಿಮ್ ಅತ್ತೆ ಮನೇಲಿ ಇದನ್ನೆಲ್ಲ ಮಾಡಕ್ಕೆ ಟೈಮೇ ಇಲ್ವೇನೆ? ನಾನೇ ಹೋಗ್ತೀನಿ. ಕೊಡಪ್ಪ. ಯಾತೆ? ನಿನ್ ಕಾಗ್ದ ನಾನು ಓದ್ಲಾ? ಓದೆ. ಅದ್ರಲ್ಲೇನ್ ಮಹಾ? ನನ್ನ ಮುದ್ದಿನ ನಿಮ್ಮಿ. ಇಲ್ಲದೆ ನನಗೆ ಇಲ್ಲ. ಸದಾ ನಿನ್ನದೇ ನೆನಪು. ಏನೇ ಆದ್ರೂ ನಿನ್ ಗಂಡ ತುಂಬಾ ರಸಿಕ ಕಣೆ. ಆಯ್ತು, ನಾನು ಆಮೇಲೆ ಬರ್ತೀನಿ. ಬರ್ಲೇನೆ? ನಂಬಕ್ಕೆ ಆಗ್ತಿಲ್ವೇ? ಭಾಗ್ಯ, ನಾ ಹೊರಗಡೆ ಹೋಗಿ ಬರ್ತೀನಿ, ಮನೆ ಕಡೆ ನೋಡ್ಕೋ. ಹಲೋ ಪೀಟರ್, ಆಗ್ಲೇ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೀರಾ? ಓ, ಹಲೋ ಡಾಕ್ಟರ್ ಕೇಶವ್, ಕೂತ್ಕೊಳ್ಳಿ. ಅತ್ತಿಗೆ ಚೆನ್ನಾಗಿದ್ದಾರಾ? ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನಮ್ಮ ಮಿಸ್ಸಸ್ ಕೂಡ ತವ್ರ ಮನೆಗೆ ಹೋಗಿದ್ದಾರೆ. ನಮ್ಮ ಮಿಸ್ಸಸ್ ಊರಲ್ಲಿಲ್ಲ, ನಿಮ್ ಮಿಸ್ಸಸ್ ಊರಲ್ಲಿಲ್ಲ. ಸೊ ಇಬ್ಬರು ಕೇಸು ಒಂದೇ. ಅವಳು ಜಸ್ಟ್ ರಿಲ್ಯಾಕ್ಸ್ ಹೋಗಿದ್ದಾಳೆ. ಫಸ್ಟ್ ಟೈಮ್ ಬಂದಿದೀಯಾ? ನನ್ ವೈಫು ಇಲ್ಲ, ನಿನ್ ವೈಫು ಇಲ್ಲ. ವೈನ್ ತಕೊಂಡು ರಿಲ್ಯಾಕ್ಸ್ ಆಗೋಣ. ನರೋನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅವನ್ ವೈನ್ ಕುಡಿಯೋ ಸ್ಟೈಲೇ ಚಂದ. ಅದೆಲ್ಲ ಈಗ ಯಾಕಯ್ಯ? ಅವ್ರವ್ರ ವೈಫ್ಗಳ ಜೊತೆ ಎಲ್ಲ ಅವರೆಲ್ಲ ಸುಖವಾಗಿದ್ದಾರೆ. ನಾವೀಗ ವೈನ್ ತಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಕಮಾನ್ ಕಮ್. Cheers.
ಉಪ್ಪೇ ಇಲ್ಲ, ಉಪ್ಪು. ಅರೆ ಸಾಕು, ಎಷ್ಟು ಬಡಿಸ್ತೀಯ? ಸಾಕು ಸಾಕು ಅಂತ ಹೇಳಿದ್ನಲ್ಲ. ತಗೋ, ಒಳಗಿಡು. ಮಾ, ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವರ ದರ್ಶನ ಆಯ್ತಾ? ನಿರ್ಮಲ ಇನ್ನು ಬರ್ಲಿಲ್ವೇನೋ? ಬರ್ಲಿಲ್ಲ. ಅವಳಿಂದ ಕಾಗ್ದ ಏನಾದ್ರು ಬಂದಿತ್ತ? ನೀನ್ ಕಾಗ್ದ ಹಾಕಿದ್ಯೇನೋ? ನಾನು ಕಾಗ್ದ ಬರ್ದು 15 ದಿವಸ ಆಯ್ತು. ಬರ್ತೀನಮ್ಮ. ನಿರ್ಮಲ ಯಾಕೆ ಕಾಗ್ದ ಬರಲಿಲ್ಲ? ಅವಳು ಹೇಗಿದ್ದಾಳೋ ಏನೋ. ಬೇರೆ ಇಷ್ಟ ಸಾಕಾ? ನಿರ್ಮಲಾ, ಓ ಅಳಿಯಂದ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಎಷ್ಟು ದಿವ್ಸಕ್ಕಾದ್ರೂ ನಮ್ಮ ಮನೆಗ್ ಬಂದ್ರಲ್ಲ. ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ನಿರ್ಮಲಾ. ಅಳಿಯಂದ್ರು ಒಳ್ಳೆ ದಿನನೇ ಬಂದಿದ್ದಾರೆ. ನಿರ್ಮಲಾ, ನಾಳೆ ದೇವಸ್ಥಾನದಲ್ಲಿ ದೇವ್ರಿಗೆ ಹೂವಿನ ಅಲಂಕಾರ ಇದೆ. ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ ಬನ್ನಿ. ನನ್ ಕಾಪಿಗಳು ಬಂತ? ಎಲ್ಲ ಕಾಗ್ದನೂ ಬಂತಲ್ಲ. ಉತ್ತರ ಯಾಕೆ ಕೊಡ್ಲಿಲ್ಲ? ಕೊಡಕ್ಕೇನಿದೆ? ಏನು ಬರಿಬೇಕು ಅನ್ಸ್ಲಿಲ್ವಾ? ಎಷ್ಟು ಚೆನ್ನಾಗಿ ನೀವೇ ಬರ್ತಿದ್ರಲ್ಲ. ಅಮ್ಮ ನೀನ್ ಕೇಳ್ತಾ ಇದ್ರು. ಹೆತ್ತ ತಾಯಿ ಕರಳು, ಮಗನಿಗೆ ತೊಂದರೆ ಆಗ್ಬಾರ್ದಲ್ಲ. ಆ ತಾಯಿಗ್ ಮಗನಾದ್ರು ನಾನ್ ನಿನ್ ಗಂಡ. ಮದ್ವೆ ಮುಂಚೆ ಗಂಡನ್ ಹುಡುಕ್ಬೋದು, ಮದ್ವೆ ಆದ್ಮೇಲೆ ಗಂಡನ್ ಹುಡ್ಕೋದ್ ಕಷ್ಟ. ಓಕೆ, ಗಂಡನೇ ಹುಡ್ಕೊಂಡ್ ಬಂದಿದ್ದಾನಲ್ಲ, ನಡಿ ಮನೆಗೆ ಹೋಗೋಣ. ಯಾಕೆ? ಜೀತ ಮಾಡೋಕ? ನನಗ ಅತ್ತೆ ಸೇವೆ, ನಿಮ್ಗೆ ರೋಗಿಗಳ ಸೇವೆ. ಅತ್ತೆಗೆ ದೇವಸ್ಥಾನ, ದೇವರು, ತಿಂಡ್ರು. ನಿಮ್ಗೆ ಕಾನ್ಫರೆನ್ಸ್, ಮೀಟಿಂಗು, ಅದು ಇದು ಅಂತ. ಇದಕ್ಕೆನಾ ಮದ್ವೆ ಅನ್ನೋದು? ಏನ್ ಮಾಡೋದು? ನನ್ನ ಉದ್ಯೋಗನೇ ಹಾಗಲ್ವಾ? ಸಾಕ್, ಸುಮ್ನೆ ಇರ್ರಿ. ನಿಮ್ ಉದ್ಯೋಗ ಏನ್ ಮಾಡುತ್ತೆ? ಒಂದು ಸಿನಿಮಾಗೆ, ಒಂದು ಶಾಪಿಂಗ್ಗೆ, ಅಟ್ಲೀಸ್ಟ್ ಒಂದು ಫಂಕ್ಷನ್ಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ. ನಿರ್ಮಲ ಬರ್ಲಿಲ್ವೇನೋ? ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂದೆ. ಇನ್ನು ಎಷ್ಟು ದಿನ ಅಂತೆ? ನಾನ್ 4 ದಿನ ಇಲ್ಲಿ ಹೆಚ್ಚಾಗಿದ್ರೆ ನಿನಗೇನು? ನಿಮ್ಮಿಬ್ರಲ್ಲಿ ಮನಸ್ತಾಪ ಏನಾದ್ರೂ ಇದೆಯೇನೋ? ಅಂಥದ್ದೇನಿಲ್ಲಮ್ಮ, ಚೆನ್ನಾಗೇ ಇದೀವಲ್ಲ. ಮತ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಯಾಕೆ? ನಾನ್ ಸ್ವಲ್ಪ ದಿವಸ ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ವಾ? ಹಾಗಂತ ಅವಳಿಗೆ ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತಾಳೋ? ಅದನ್ನ ನಿಮ್ ಅಳಿಯಂದ್ರನ್ನೇ ಕೇಳಿ. ನಾನೇನ್ ಹೇಳಮ್ಮ, ಅದು ಅವಳು ಸಂತೋಷ. ಇವತ್ತು ಹಾಗಂತಾರೆ, ನಾಳೆ ನಮ್ಮೇಲೆ ತಪ್ಪು ಹೊರಿಸ್ತಾರೆ. ನಾನು ಅವಿದ್ಯಾವಂತನಲ್ಲ. ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನೀ ಮನೇಲಿ 4 ದಿವಸ ನೆಮ್ಮದಿಯಾಗಿರ್ಬೋದು. ನಿಮ್ಮಿಷ್ಟ, ನಾನೇನು ಹೇಳಲ್ಲ. ನನ್ನ ಆತ್ಮೀಯರಿಗೆಲ್ಲ ಅತಿ ನೋವುಂಟು ಮಾಡಿದ್ದೇನೆ. ನಾನೇನ್ ಮಾಡ್ಲಿ? ನಾನು ನಿಸ್ಸಹಾಯಕ. ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಾಗಿದೆ. ಅಮ್ಮ, ನನ್ನ ಜೀವನ ನಿನಗ್ ಗೊತ್ತೇ? ನೋಡ್ದಿಯಾ ನಿನ್ನ ಆಸೆಯ ಬೆಲೆ ಏನಾಗಿದೆ ಅಂತ? ನಿರ್ಮಲ, ನಾನು ಯಾಕೋ ನಿನ್ನನ್ನು ಮುಟ್ಟಲಾರೆ. ನನ್ನ ನೊಂದಿರುವ ಮನಸ್ಸು ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ನನಗೆ ನಾನೇ ಸಮಾಧಾನ ಹೇಳ್ಕೊಳ್ಳೋಣ ಅಂದ್ರೆ ಅದು ಆಗದ ಮಾತು. ಅದು ನನ್ನ ಜೀವನದ ಒಂದೇ ಒಂದು ಕ್ಷಣದ ದುರಂತ. ನನ್ನ ಮಿದುಳಿಂದ, ಹೃದಯದಿಂದ ಎಲ್ಲವನ್ನೂ ಹೊರಗೆ ಹಾಕಿದ್ದೇನೆ. ನನ್ನ ಜೀವನ, ಕ್ಲಿನಿಕ್, ರೋಗಿಗಳು, ಅದ್ಯಾಕೆ ಹಾಗೋ ನನಗೆ ಗೊತ್ತಿಲ್ಲ.
ಆದ್ರೆ ಅದಕ್ಕೆ ವಿಧಿ ಅಂತಾರೆ. ಓ ವಿಧಿ, ನನ್ನನ್ನ ಅಣಕಿಸ್ತಾ ಕುಳಿತಿರೋ ನಿನಗೆ ಎಷ್ಟು ಧೈರ್ಯ ಇದೆ? ನಾನೇನ್ ಮಾಡ್ಲಿ? ಯಜಮಾನ್ರಿಗೆ ಕಾಗದ ಏನಾರು ಬರ್ದೇನೆ? ಇಲ್ಲ ರೀ, ಇವಳನ್ನ ಕರ್ಕೊಂಡು ಹೋಗಿ ಊರ್ಗ್ ಬಿಟ್ ಬನ್ನಿ. ಇಲ್ಲ, ನಾನು ಹೋಗಲ್ಲ. ಸಾಕು ಬಾಯಿ ಮುಚ್ಚೆ. ಡಾಕ್ಟರ್ ತೋರ್ಸಂದ್ರು ಬೇಡ, ಯಜಮಾನ್ರ ಕಾಗದ ಬರಿ ಅಂದ್ರೆ ಅದು ಬೇಡ, ಮರ್ಯಾದೆಗೆ ಅತ್ತೆ ಮನೆಗೆ ಹೋಗು ಅಂದ್ರೆ ಅದು ಬೇಡ. ಇನ್ನೆಲ್ಲೇ ಹೋಗ್ತೀಯಾ? ಸುಡ್ಗಾಡಕ್ ಹೋಗ್ತೀನಿ. ಲೇಲೆ ಸುಮ್ನೆ ಅದೇನಾಗಿದೆ ನಿನಗೆ? ರೀ ಸಾಕ್ ಸುಮ್ನಿರ್ರಿ. ನಿಮ್ಗೇನ್ರಿ ಗೊತ್ತು? ಇವಳು ಬಂದ್ ಇಷ್ಟು ದಿವಸ ಆಯ್ತಲ್ಲ, ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೆ? ಅಳಿಯಂದ್ರು ಬನ್ನಿ ಕೂತ್ಕೊಳ್ಳಿ. ಅಳಿಯಂದ್ರೆ ಬಂದ್ರು, ಅವರೇ ನೋಡ್ಕೋತಾರೆ ಬಿಡು. ನಾ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ಏನಾಗಿದೆ ನಿರ್ಮಲ? ಈಗ್ಲಾದ್ರೂ ಊರ್ಗ್ ಹೋಗೋಣ. ಯಾಕೆ ಅಂದ್ರೆ ನಮ್ಮನೆಗೆ ನನ್ ಮನಸ್ಸು ಸರಿಯಾದಾಗ ನಾನೇ ಅಲ್ಲಿಗೆ ಬರ್ತೀನಿ. ನಿರ್ಮಲಾ ಏನಾಗಿದೆ ನಿಂಗೆ? ಏನು ಭಾಗ್ಯ ಇದು? ಏನಾಯ್ತೆ? ಯಾಕೆ ಭಾಗ್ಯ ವಾಂತಿ ಮಾಡ್ಕೋತಾ ಇದ್ಯಾ? ಎಷ್ಟು ದಿನದಿಂದ? 4 ದಿನದಿಂದ. ತಲೆ ಸುತ್ತುತ್ತಾ? ಏನೇನೆ ಹೇಳ್ತಿರೋದು? 4 ತಿಂಗಳಿಂದಾನೇ ನೀನು ಹೊರಗಾಗಿಲ್ವಾ? ಏನೇನೆ ಹೇಳೋದು? ನನ್ನ ಮಾನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ, ನನ್ನ ಮನೆ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾರೇ ಇದು? ಲೇ ಚಂಡಾಳಿ, ಅಯ್ಯೋ, ಒಂದ್ ವೇಳೆ ಈ ಭಾಗ್ಯಕ್ಕೆ ಬೇರೆ ಮನೆ ಹೆಣ್ಣಂತಂದು ಅವಳ ಬಾಳ್ನ ಹಾಳು ಮಾಡ್ಬೇಕಾಗಿತ್ತ? ಅಯ್ಯೋ ಕೇಶವ, ಇದಕ್ಕೆ ಏನೋ ನೀನು ಈಗ ಮದ್ವೆ ಬೇಡ ಅಂತ ಇದ್ದಿದ್ದು. ಮೊದಲೇ ಹೇಳ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು. ಕೈ ಹಿಡಿದೊಳ್ಳ ಊರು ಕಳಿಸಿ ಕಣ್ಣನ ಮನೆ ಹುಡುಗಿ ಕಣ್ಣು ಹಾಕ್ತಿಯನ್ನು. ನಿರ್ಮಲ, ನನ್ನ ಕ್ಷಮಿಸಮ್ಮ. ನನ್ನ ಮಗ ನಿನಗೆ ಮೋಸ ಮಾಡಿ ಭಾಗ್ಯಳ ಮಗಕ್ಕೆ ತಂದೆ ಆಗಿದ್ದಾನಮ್ಮ. ನಿರ್ಮಲಾ, ಏನೇ ಅದು? ನಿನಗೆಲ್ಲ ದೆವ್ವಾಗಿ ಒಬ್ಬರಿದೆ ಅಂತ ಕಾಣುತ್ತೆ. ನಿರ್ಮಲಾ, ಏನಾಯ್ತಮ್ಮ? ರೀ, ನೀವು ಸುಮ್ನೆ ಆಚೆ ಹೋಗ್ರಿ, ನಾನ್ ವಿಚಾರಿಸ್ತೀನಿ. ಇಲ್ಲಿ ಇದ್ಕೊಂಡು ಕನವರ್ಸ್ಕೊಂಡು ಕಾಮ್ಸನ್ನ ಹಿಡಿದು ಹುಚ್ಚಿಗೆ ಹಿಡಿದಿತ್ತು. ಮೊದ್ಲು ಅತ್ತೆ ಮನೆಗೆ ಹೊರಡು. ಇಲ್ಲಮ್ಮ, ನಾ ಹೋಗಲ್ಲ. ಯಾಕೆ ಹೋಗಲ್ಲ ಅಂತೀಯ? ಇಲ್ಲಿ ಇದ್ಕೊಂಡು ನನ್ ಮಾನ ತೆಗಿಬೇಕು ಅಂತಿದ್ಯಾ? ಇನ್ನೊಂದು ಕ್ಷಣ ಈ ಮನೇಲಿ ಇರಬಾರ್ದು. ಎದ್ದು ಹೊರಡು. ಇಲ್ಲಮ್ಮ, ನಾ ಹೋಗಲ್ಲ ಅಂದ್ರೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತೀಯ? ಯಾಕೆ ಹೋಗಲ್ಲ? ಇಲ್ಲ, ನಾ ಹೋಗಲ್ಲ. ಚಿನ್ನದಂತ ಗಂಡ ಇದ್ದಾನೆ,
ದೇವ್ರಂತ ಅತ್ತ ಇದಾರೆ, ಯಾಕೆ ಹೋಗಲ್ಲ ಅಂತ ಹೇಳಿ. ಇಲ್ಲ ನಾ ಹೋಗಲ್ಲ ಅಂದ್ರೆ ಹೋಗಲ್ಲ. ಹೊರಡೆ ಮೊದ್ಲು ಯೋಗ್ಯ ಹೋಗಲ್ಲ ಹೇಳಿ. ಹೇಳು, ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ ಅಂತ ಹೇಳಿ. ಯಾಕೆ ಹೋಗಲ್ಲ ಅಂತ ಹೇಳಿ. ಈಗ ಸಮಾಧಾನ ಆಯ್ತೇನಮ್ಮ? ಇದರಿಂದ ನನ್ನನ್ನು ಕತ್ತರಿಸಿ ಸುಡುಗಾಡಲ್ಲಿ ಸುಟ್ಟು ಹಾಕ್ಬಿಡು. ಆಮೇಲೆ ನಿಧಾನವಾಗಿ ಯೋಚನೆ ಮಾಡು. ನೀವು ತೋರಿಸ್ತವನ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡೆ ಯಾವತ್ತಾದ್ರೂ ಒಂದಿನ ಅವ್ರು ನನ್ ಕಷ್ಟ ಇಷ್ಟ ಅಂತ ಕೇಳಿದ್ರ? ಇಲ್ಲ, ಕೇಳಿಲ್ಲ. ತಗೋ, ಇದರಿಂದ ನನ್ನ ಕತ್ತರಿಸಿ ಹಾಕು. ತಗೋ. ನಿಂಗೆ ಜ್ಞಾನ ಆಯ್ತಾ? ನಡಿ ಆಚೆ. ನೀವು ಹೊಸಿ ನೀರ್ ತಕೊಂಬಪ್ಪ. ನಡಿ ನನ್ ಕಂದ. ತಕ ನೀರ್ ಕೊಡಿ ವಸಿ. ಸಮಾಧಾನ ಮಾಡ್ಕ ನನ್ ಕಂದ, ಸಮಾಧಾನ ಮಾಡ್ಕ. ಯಾಕವ ಹಿಂಗ ಆಡ್ತೀಯ? ಏನ್ ನನ್ ಕಂದ, ನಿಮ್ ಮನ್ಸಾಗಿರೋ ನೋವನ್ನ ಹೇಳ್ಕೊಂಡ್ರೆ ಮನ್ಸು ಆಗೋರ ಆಗೈತದೆ. ಹೇಳ್ಕಂದ. ಅಜ್ಜಿ, ಅಪ್ಪ ಅಮ್ಮ ತೋರಿಸಿದವ್ರನ್ನೇ ಮದುವೆ ಆದೆ. ಅವ್ರ ಮನೇಲಿ ಕೆಲಸದಾಳಿದ್ರು. ಆಳ್ಗಿಂತ ಕಡಿಯಾಗಿ ದುಡ್ದೆ. ಆ ಮನೇಲಿ ಅವ್ರವ್ರ ಕೆಲಸ ಅವ್ರವ್ರಿಗೆ. ಯಾಕಮ್ಮ ನನ್ ಗಂಡ ಅಜ್ಜಿ, ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ನನ್ ಮದುವೆ ಆದ ಮೊದಲನೇ ದಿನ ರಾತ್ರಿ ಗಮನ ತೋರಿಸ್ತಾನೆ ಇರಲಿಲ್ಲ. ಹೇಗಾದ್ರೂ ಮಾಡಿ ನನ್ನ ಗಂಡನ್ನ ಪಡಿಬೇಕು ಅನ್ನೋ ಆಸೆ ಜಾಸ್ತಿ ಆಯ್ತು. ಆಗ ನಾನೊಂದಿನ ರೀ, ನಾವೆಲ್ಲಾದ್ರೂ ಪಿಕ್ನಿಕ್ ಹೋಗೋಣ? ಹೋಗ್ಬೋದು, ಆದ್ರೆ ನಾನೊಂದು ಸೆಮಿನಾರ್ ಅಟೆಂಡ್ ಮಾಡ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವು ಹೋಗ್ಬಿಟ್ಟು ಬರೋವರೆಗೂ ನನ್ಗೊಂದಿಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಹೋಗಿ. ನೀವು ಬರೋವರೆಗೂ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನೋ ನೋ ನೋ, ಓ ದಟ್ಸ್ ವೆರಿ ರಾಂಗ್. ಅದೊಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ನೀವಿಲ್ದೆ ಹೋದ್ರೆ ಅದು ಒಂಥರ ಡೆಡ್ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ನಿರ್ಮಲ,
ಇವತ್ತು ಯಾಕೆ ಈ ರೀತಿ ವರ್ತಿಸ್ತಾ ಇದೆಯಾ? ನಾನೇನಂತ ಮಾಡ್ತೀರಿ? ನಾನ್ಸೆನ್ಸ್. ನನಗೆ ಈ ರೀತಿ ವರ್ತನೆ ಇಷ್ಟ ಆಗಲ್ಲ. ನಾನ್ ನಿಮ್ ಹೆಂಡ್ತೀರಿ. ಹೆಂಡತಿ ನನಗ್ ಬೇಕಾಗಿರೋದು ಸಭ್ಯಳಾದ ಹೆಂಡತಿ. ಅಂದ್ರೆ ನಾನು ಸಭ್ಯತೆಯಿಂದ ವರ್ತಿಸ್ತಿಲ್ವಾ? ಅಫ್ಕೋರ್ಸ್, ನಿನ್ನ ವರ್ತನೆ ಸುಳ್ಳಿನ ವರ್ತನೆ. ಆದ್ರೂ ಅವ್ರ ಸೇವೆ, ಅವ್ರ ಸ್ನೇಹಿತರ ಸೇವೆನ ಮಾಡ್ತಾ ಇದ್ದೆ. ಅವ್ರ ಸ್ನೇಹಿತರು ಆವಾಗ ಮನೆಗೆ ಬರ್ತಾ ಇದ್ರು. ಅವ್ರ ಮೇಲೆ ನನಗ್ ನಂಬಿಕೆನೇ ಇರ್ಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ, ತಂದೆ ರಕ್ಷಣೆಲಾದ್ರೂ ಜೀವ ಸವಿಸ್ಬೋದು ಅಂತ ಇಲ್ಲಿಗೆ ಬಂದೆ. ಈಗ ಹೇಳಜ್ಜಿ. ನಿರ್ಮಲ, ಆ ಮಗಿನ್ ಬಡ್ದಾಕ್ಬಿಟ್ಟಲ್ಲ. ನಿನ್ ಮಗ್ಳಿಗ್ ಬಡಿಯೋ ಬದ್ಲು ಹೋಗಿ ನಿನ್ ಬೇಗ ವಿಚಾರ್ಸವ. ನೋಡಿ ರಾಯ್ರೆ, ಇದ್ದೋರ್ ಮೂವರಲ್ಲಿ ಕದ್ದವ್ರು ಯಾರು ಅಂತ. ಅದೇನಮ್ಮ ನನಗೂ ಅನುಮಾನ. ನೋಡಮ್ಮ ಭಾಗ್ಯ, ಈ ಮನೆ ಮರ್ಯಾದೆ ನಿನ್ ಕೈಲಿದೆ. ಅಂದ್ರೆ ನಿಮ್ ಮನೆ ಹತ್ರ ಯಾರಾದ್ರೂ ಎಲ್ ಬಂತು ರಾಯ್ರೆ? ಅವ್ರ ತಂದೆ ಕುಡಿತಾರೆ ಅಂತ ಅವಳನ್ನ ನಮ್ಮನೆಲ್ಲೇ ಇಟ್ಕೊಂಡಿದ್ದೀವಿ. ಡಾಕ್ಟ್ರೆ, ನೀವ್ ವಿದ್ಯಾವಂತರು, ಬುದ್ಧಿವಂತರು, ನೀವೇ ಹೀಗೆ ಮಾಡಿದ್ರೆ ಹೇಗೆ? ಇಲ್ಲ, ನೀವು ನನ್ನ ತಂದೆ ಸಮಾನ. ನಿಜ ಹೇಳ್ಬೇಕು ಅಂದ್ರೆ ಇದು ಹೇಗ್ ನಡೀತೋ ಗೊತ್ತೇ ಇಲ್ಲ. ನಂಗೆ ಗೊತ್ತು ಕಣೋ, ನಿರ್ಮಲ ಇಲ್ದಿದ್ದಾಗ ಇವಳು ನಿನ್ ಸೇವೆ ಮಾಡ್ತಿದ್ಲಲ್ಲ, ಅದ್ರಿಂದನೇ ಗೊತ್ತಾಗತ್ತೆ. ಅಮ್ಮ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಹೌದು ಕಣೋ, ಮದ್ವೆಗ್ ಮುಂಚೆ ನಿನ್ನ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕಟ್ಕೊಂಡ್ ಹೆಂಡತಿಗೆ ದ್ರೋಹ ಬಗ್ದೆ ನೋಡು, ನನ್ನ ಮಗ ಅಲ್ಲ ಕಣೋ. ಅಮ್ಮ, ಅಮ್ಮ, ನಾನು ಹಿಂಗ್ ಹೇಗ್ ಹೇಳಿ? ನೀನೇನೇ ಹೇಳ್ಬೇಡಪ್ಪ, ಅವಳ ಹೋಟೆಲ್ ಬೆಳೀತಿರೋದೆಲ್ಲ ಹೇಳ್ತಾ ಇದೆ. ಹೌದು ಡಾಕ್ಟ್ರೆ, ನಿಜ ಹೇಳಿ, ಧೈರ್ಯವಾಗಿ ಹೇಳಿ, ನಾನ್ ನಂಬ್ತೀನಿ. ಇವಳು ಹೊಟ್ಟೆಲಿ ಇರೋದಕ್ಕೆ ನೀವೇ ತಾನೇ ತಂದೆ? ಸಾಧ್ಯನೇ ಇಲ್ಲ, ನಾನ್ ನಂಬಲ್ಲ. ನಿಜ ಹೇಳ್ರಿ, ನನ್ ಮುಖ ನೋಡಿ ಹೇಳ್ರಿ. ನಿರ್ಮಲ, ನಾನಂತ ಕೆಲಸ ಮಾಡಿಲ್ಲ ಅಂತ ನೀನಾದ್ರೂ ನಂಬುದಿಲ್ಲ. ಥ್ಯಾಂಕ್ಸ್ ಭಾಗ್ಯ. ಯಾರು ಹೀಗ್ ಮಾಡಿದ್ದು? ಕಮಾನ್ ಕಮಾನ್, ಟೆಲ್ ಮೀ. ಭಾಗ್ಯ, ಮಾತಾಡೆ. ಐ ನೋ ದಟ್. ಇದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿದೆ. ಕ್ಲಿನಿಕ್ ಅಲ್ಲಂತೂ ತರಲೆ ಮಾಡ್ತಿದ್ದೆ ಅಂದ್ರೆ ಮನೆಗೆ ಬಂದು ತರಲೆ ಮಾಡ್ತೀಯೇನೋ? ಬೀದಿಲಿ ನಾಯಿ ತರ ಬಿದ್ದಿದ್ದು ನಿನ್ನ ನನ್ನ ಕ್ಲಿನಿಕ್ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿದಕ್ಕೆ ಏನೋ ಮಾಡಿದ್ಯಾ? ಏನೋ ಅರಿಯೋದು ಹುಡುಗಿ ಬಾಳ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಲ್ಲಿ ಕಿಲಿಯು ನನ್ ಮಾತು ಕೇಳಿ ಸರ್. ನೀವು ಹೊಡಿರಿ, ಬಡಿರಿ, ಸಾಯಿಸಿ, ಏನ್ ಬೇಕಾದ್ರೆ ಮಾಡಿ ಸರ್. ನಾನ್ ಮಾತ್ರ ನಿಮ್ಗೆ ದ್ರೋಹ ಮಾಡಿಲ್ಲ ಸರ್. ನಿಮ್ಮ ಮನೆಗೆ ಅನ್ಯಾಯ ಮಾಡಿಲ್ಲ ಸರ್, ಸತ್ಯವಾಗಿ ಮಾಡಿಲ್ಲ. ಏನು ಅರಿಯಲ್ಲ ಹುಡುಗಿ ಬಾಳ ಹಾಳು ಮಾಡಿಲ್ಲ ಸರ್. ನನ್ನ ನಂಬಿ ಸರ್, ನನ್ನ ನಂಬಿ ಸರ್. ಹೇಳಿ ಸರ್, ನೀವಾದ್ರೂ ಹೇಳಿ, ನನ್ನ ನಂಬಿ ಸರ್. ಅಮ್ಮ, ನಿಮ್ ಕಾಲು ಬೈತೀನಿ, ನೀವಾದ್ರೂ ನೀವು ನನ್ನ ನಂಬಿ ಅಮ್ಮ. ಅಮ್ಮ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ ಅಮ್ಮ? ನಿಜ ಹೇಳು, ನಿಜ ಹೇಳು. ಕಮಾನ್, ಮಾಡಿಲ್ಲ ಸರ್. ಮೋಸ, ವಂಚನೆ, ದ್ರೋಹ, ನೀವೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ನೀವೆಲ್ಲ ಗೋಮುಖ ವ್ಯಾಘ್ರಗಳು. ನನಗೆ ಅವಮಾನ ಮಾಡ್ಬೇಕು ಅಂತಾನೆ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ. ಅಮ್ಮ, ಅಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ. ನೋಡಮ್ಮ, ಇವನು ಕುಡಿದು ನಮ್ಮ ಮಾಸ್ಟಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದ. ಹೊಡೆದು ಕೇಳಿದ್ದಕ್ಕೆ ನಿಮ್ಮನೇನಂತ ವಿಷಯ ಗೊತ್ತಾಯ್ತು. ನೀವು ನಮಗೆಲ್ಲ ಪರಿಚಯ ಇರೋದ್ರಿಂದ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾ ಇದ್ದೀನಿ. ಮತ್ತೇನಾದ್ರೂ ಕುಡಿದು ಗಲಾಟೆ ಮಾಡಿದ್ರೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಹುಷಾರ್, ನಾನಿನ್ ಬರ್ತೀನಮ್ಮ. ಹೌದೇನೋ ಗಿರೀಶ? ಅಮ್ಮ, ಏನ್ ಮಾಡ್ತೀಯೋ? ಅಮ್ಮ, ಬಿಸಿ ಬಿಸಿ ನೀರು ತಗೊಂಡ್ಬಂದಿದ್ದೀನಿ, ತಗೊಳ್ಳಿ ಅಮ್ಮ. ಅಮ್ಮ, ಇವನೇ ಅಮ್ಮ, ಇವನೇ ಅವತ್ತು ಮನೆಗೆ ಬಂದಿದ್ದವನು ಇವನೇ ಅಮ್ಮ, ಇವನೇ. ಈ ನನ್ನ ಮಗನೇ
ಅವತ್ತು ಔಷಧಿ ಪಾರ್ಸಲ್ ಬಂದಿತ್ತು, ಮನೇಲಿ ಇಟ್ಬಿಟ್ಟು ಹೋಗೋಣ ಅಂತ ಮನೆಗೆ ಬಂದೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡ್ರೆ ಆಸೆಯು ತೀರದ. ಅಮ್ಮ ಅಮ್ಮ ಯಾರು ಬಂದಿಲ್ಲ ಹೊರಗಡೆ. ಅಮ್ಮ ಹಾ ತಗೋ ಟಿಫನ್ ಕೇಳಿ. ಮನೆ ಚಿಕ್ಕಮ್ಮವ್ರು ಇಲ್ವಾ? ಡಾಕ್ಟ್ರು ಯಾರಿಲ್ವಾ? ತಗೋ ಅದನ್ನ ಒಳಗಡೆ ಇಡು. ನಾನೇ ಇರ್ಬೇಕಾ? ದಂಡ 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 ಯಾರೋ ಬಂದ್ರಲ್ಲಪ್ಪ. ನನ್ನ ಮಗನೇ ಬಗಳು, ಅವತ್ತು ಮನೆಗೆ ಬಂದು ಏನ್ ಮಾಡ್ದೆ? ಬಗಳು ನನ್ನ ಮಗನ ಬಗಳು ಬಗಳು ಬಗಳು. ಅಮ್ಮ ಇವ್ ಹೀಗೆ ಬಿಡಬಾರ್ದು. ಆ ಹುಡುಗಿ ಜೀವನ ಹಾಳು ಮಾಡಿದವನು ಈ ನನ್ನ ಮಗನೇ. ಇವನ್ನ ಪೊಲೀಸ್ ಸ್ಟೇಷನ್ ಕೊಡ್ಬೇಕಮ್ಮ. ಬಗಳು ಅವತ್ತೇ ನೋಡಿದ್ದು ಬಗಳು ಬಗಳು. ಗಿರೀಶ, ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ನಲ್ಲ ಅವನು, ಹೀಗೇನೋ ಮಾಡೋದು? ಅನ್ನ ತಿಂದ ಮನೆಗೆ ನಾನು ಕಣ್ಣಾಕ್ಬಿಟ್ಟಮ್ಮ. ನಾನ್ ನಿಮ್ಗೆ ದ್ರೋಹ ಬಗದ್ಬಿಟ್ನಮ್ಮ. ದಯವಿಟ್ಟು ನನಗೆ ಕ್ಷಮಿಸಮ್ಮ. ಅಮ್ಮ ನನಗೆ ಕ್ಷಮಿಸಮ್ಮ, ಕ್ಷಮಿಸಮ್ಮ. ನೋಡಿಮ್ಮ, ಈಗ ಅವ್ನು ತನ್ನ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವರಿಬ್ಬರಿಗೆ ಮದುವೆ ಮಾಡಿದ್ರೆ ಆಯ್ತು. ಈಗ ಡಾಕ್ಟರ್ ಏನಾಗಿದೆ ನೋಡೋಣ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡೀರಮ್ಮ. ಮಾವ ಕೇಶವ, ನಿಂಗೇನು ಆಯ್ತು? ಕೇಶವ, ನೋಡಿ ಅಮ್ಮ, ನಿಮ್ ಮಗನಿಗೆ ಏನೂ ಆಗಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಇವನೇ ಡಾಕ್ಟ್ರು, ಇವನಿಗಿಂತ ಕಾಯಿಲೆ ಡಾಕ್ಟ್ರೆ. ಏನೂ ಆಗಿಲ್ಲಮ್ಮ, ಮಾನಸಿಕವಾಗಿ ಟೆನ್ಷನ್ ತಗೊಂಡಿದ್ದಾರೆ, ಅದರಿಂದ ಈ ತರ ಆಗಿದೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ. ಎಲ್ಲ ಆಗಿದ್ದು ಇವಳಿಂದಾನೆ. ಚರ್ಚೆ ಮಾಡ್ಬೇಡಿ ಅಮ್ಮ, ಚರ್ಚೆ ಮಾಡೋದಕ್ಕೆ ಸಮಯ ಅಲ್ಲ ಇದು. ಅವ್ರು ಚೆನ್ನಾಗಿ ರೆಸ್ಟ್ ತಗೋಬೇಕು. ಅವ್ರಿಗೆ ಮೊದಲು ಎಣ್ಣೆ ತಂದ್ಕೊಡಿ, ನಾನು ಆಮೇಲೆ ಬಂದು ನೋಡ್ತೀನಿ. ಎಣ್ಣೆ ತಗೊಂಡ್ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಳಿಯಂದ್ರೆ ಹೇಗಿದ್ದಾರೆ ಸರ್? ನಿಮ್ಮ ಅಳಿಯಂದ್ರಿಗೆ ಏನೂ ತೊಂದರೆ ಇಲ್ಲ, ಆದ್ರೆ ಮನಸ್ಸಿಗೆ ಏನೋ ಹಚ್ಕೊಂಡಿದ್ದಾರೆ. ಹಾ, ಅದಕ್ಕೋಸ್ಕರ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ನೀವು ಯಾವುದಕ್ಕೂ ಒಂದ್ಸಲ ಅವ್ರು ನೋಡೋದು ಒಳ್ಳೇದು. ಮಾನಸಿಕವಾಗಿ ಹಚ್ಕೊಂಡಿದ್ದಾರೆ ಅಷ್ಟೇ. ಸರ್, ಮಾನಸಿಕ ಕಾಯಿಲೆ ಅಂತ ಹೇಳಿದ್ರೆ ಮನೋರೋಗ, ಅದಕ್ಕೆ ಮದ್ದೇ ಇಲ್ವಂತಲ್ಲ ಸರ್? ಚೇಚೆ, ಅದೆಲ್ಲ ತಪ್ಪು. ನಮ್ ಜನಕ್ಕೆ ಅದೊಂದು ವಾಡಿಕೆ ಆಗಿದೆ ಅಷ್ಟೇ, ಅದಕ್ಕೆ ಮದ್ದೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು ಡಾಕ್ಟರ್ ಚಂದ್ರಶೇಖರ್ ನೋಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಸರ್, ಮಗಳ ಭವಿಷ್ಯ? ನಿಮ್ ಮಗಳ ಭವಿಷ್ಯಕ್ಕೆ ಏನು ತೊಂದರೆ ಇಲ್ಲ. ಇದು ನಡೆದ ವಿಷಯ ಸರ್. ಈ ವಿಷಯ ನಿಮಗೆ ಗೊತ್ತಾಯ್ತು? ನಿಮ್ಮಿ ಈ ವಿಷಯ ಹೇಳೋವರೆಗೂ ನಮಗ್ ಗೊತ್ತೇ ಇರಲಿಲ್ಲ ಸರ್. ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೂ ಕೂಡ ನನಗಂತೂ ಬಹಳ ಆಶ್ಚರ್ಯ ಆಗೋಯ್ತು ಸರ್. ಅವರಿಗೆ ಡಾಕ್ಟರ್ ಆಗಿದ್ದು ಹೀಗಾಯ್ತು ಅಂತಂದ್ರೆ ಅದ್ ಹೇಗ್ ಸಾಧ್ಯ ಸರ್? ಇದ್ರೂ ಇರಬಹುದು. ಡಾಕ್ಟರ್ ಮನುಷ್ಯರೇ ಅಲ್ವೇ? ಅವ್ರಿಗೂ ಆಸೆಗಳಿರುತ್ತೆ, ಅವ್ರಿಗೂ ನಿರಾಶೆ ಆಗುತ್ತೆ, ಕಷ್ಟಗಳು ಬರುತ್ತೆ. ಯಾವುದೇ ಒಂದು ವ್ಯಕ್ತಿ ಈ ರೀತಿ ನಡ್ಕೋಬೇಕು ಅಂದ್ರೆ ಏನೋ ಒಂದು ಕಥೆ ನಡೆದಿರ್ಬೇಕು. ಬಹುಶಃ ಈ ಸಮಸ್ಯೆ ಹಿಂದೆ ಯಾವುದೋ ಒಂದು ಆಘಾತ ನಡೆದಿರ್ಲೇಬೇಕು. ಇದರಲ್ಲೇನು ಆಶ್ಚರ್ಯ ಪಡುವಂತ ವಿಷಯ ಅಲ್ಲ ಬಿಡಿ. ಆದ್ರಿಂದ ನಿಮ್ಮ ಅಳಿಯನ್ನ ನಾಳೆ ಕಳಿಸ್ಕೊಡಿ. ಆಯ್ತು ಸರ್. ನಮಸ್ಕಾರ. 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 ನಾನು ನಿನಗೆ ದ್ರೋಹ ಮಾಡಿಲ್ಲ ನಿರ್ಮಲ, ಬಟ್ ದ್ರೋಹ ಮಾಡಿದ್ದೀನಿ. ಅದು ನಾನ್ ಬೇಕು ಅಂತ ಮಾಡಿದ್ದಲ್ಲ. ಅದೆಲ್ಲ ಇವಾಗ ಯಾಕ್ರಿ? ನೀವು ಹುಷಾರಾಗಿದ್ರೆ ನನ್ಗಷ್ಟೇ ಸಾಕು. ನಾನು ಡಾಕ್ಟರ್ ಕೇಶವ್ ಅಂತ. ಹಲೋ ಡಾಕ್ಟರ್ ಕೇಶವ್, ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಡಾಕ್ಟರ್ ಕೇಶವ್, ನೀವು ಮನಸ್ಸಿಗೆ
ಬಹಳ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಯಾರು ನಿಮಗೆ ವಂಚನೆ ಮಾಡಿದ್ದಾರೆ ಅಂತ ದಯವಿಟ್ಟು ನನಗೆ ಹೇಳ್ತೀರಾ? ಯೋಸಿ ಡಾಕ್ಟರ್, ಕೆಲವು ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಮನಸ್ಸಿಗೆ ಸಂಕೋಚ ಆಗುತ್ತೆ. ಅದರಿಂದ ಇನ್ನಷ್ಟು ಬೇಜಾರು ಆಗ್ಬಹುದು. ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರೆ ಅದರಿಂದ ನೆಮ್ಮದಿನೂ ಸಿಗ್ಬಹುದು, ಮನಸ್ಸಿಗೆ ಸಂತೋಷನೂ ಆಗತ್ತೆ. ನಾನು ಚಿಕ್ಕಂದಲ್ಲೇ ತಂದೆ ತಿಳ್ಕೊಂಡೆ. ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನನ್ನನ್ನು ಓದಿಸಿದ್ಲು. ನನ್ನ ತಂದೆ ಆಸೆಯಂತೆ ಡಾಕ್ಟರ್ ಆಗೋದೇ ನನ್ನ ಜೀವನದಲ್ಲಿ ಗುರಿಯಾಗಿ ಇಟ್ಕೊಂಡೆ. ನಾನು ಕಾಲೇಜ್ನಲ್ಲಿ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ. ನನ್ನ ಹತ್ರ ಹುಡುಗಿರ್ ಬಂದು ನಾನು ನೋಟ್ಸ್ ತಗೊಂಡು ಹೋಗ್ತಾ ಇದ್ರು. ಒಂದಿನ ಒಂದು ಹುಡುಗಿ ಕೂತ್ಕೊಳ್ಳೋ. ಥ್ಯಾಂಕ್ಸ್. ನಾನು ನೋಟ್ಸ್ ಕೊಡಮ್ಮ, ಮನೆಗೆ ಹೋಗ್ಬೇಕು. ಕೊಡ್ತೀನಿರೋ. ಬೇಗ ಕೊಡಮ್ಮ. ಕೊಡ್ತೀನಿರೋ ಅಂದ್ರೆ ಇದೇನೋ ನಂಗೆ ಅರ್ಥನೇ ಆಗ್ತಿಲ್ಲ. ಯಾವುದು? ಇದೆ, ಬಾಯಲ್ಲಿ ಹೇಳ್ತೀನಿ. ಪರವಾಗಿಲ್ಲ, ಹೇಳು. ಬಾರೋ. ಪರವಾಗಿಲ್ಲ. ಇಲ್ಲಿ ಕೂತ್ಕೊ ಬರೋ ಹುಡುಗಿ ತರ ನಾಚ್ಕೋಬೇಡ. ಇದು ಇದು ಹುಡುಗರೆಲ್ಲ ನನ್ನ ಹೆಣ್ಣಿಗ ಅಂತಿದ್ರು. ಅವರೆಲ್ಲ ಒಂದಿನ ಎಷ್ಟು ದೀರ್ಘಕಾಲ ನೀವು ಮನಸ್ಸಲ್ಲಿ ನೋವನ್ನು ತುಂಬಿಕೊಂಡು ಕಷ್ಟಪಡ್ತಾ ಇದ್ದೀರಿ. ಇದು ನಿಮ್ಮ ಸಂಕೋಚ ಪ್ರವೃತ್ತಿಯಿಂದ. ನೋಡಿ ಡಾಕ್ಟ್ರೆ, ನಿಮ್ಮ ಸಂಕೋಚ ಪ್ರವೃತ್ತಿ ಜೊತೆಗೆ ಜೀವನದಲ್ಲಿ ಆದಂತಹ ಒಂದು ಮಾನಸಿಕ ಆಘಾತ, ಇದು ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಜೊತೆಗೆ ನಿಮ್ಮ ಲೈಂಗಿಕ ವ್ಯವಸ್ಥೆ ಏರ್ಪೇರಾಗಿದೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ದಾಗ ಲೈಂಗಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ. ಈಗ ನೀವೇ ಹೇಳಿದ್ರಿ, ನಿಮ್ಮ ಹೆಂಡತಿ ಇಲ್ಲದೆ ಇದ್ದಾಗ ಲೈಂಗಿಕ ಆತರ ಬರುತ್ತೆ ಅಂತ. ಆದ್ರೆ ಅವಳ ಜೊತೆ ಇದ್ದಾಗ ಅದು ಬರ್ತಾ ಇಲ್ಲ. ಸೊ ಇದೊಂದು ತಾತ್ಕಾಲಿಕ ಮಾನಸಿಕ ಸಮಸ್ಯೆ ಅಷ್ಟೇನೆ. ಈಗ ನೀವು ಮಾಡಬೇಕಾದಂಥದ್ದು, ನೀವು ನಿಮ್ಮ ಹೆಂಡತಿ ಇಬ್ರು ಕುಳಿತುಕೊಳ್ಳಿ, ಪರಸ್ಪರ ಪ್ರೀತಿಯಿಂದ ಮಾತಾಡಿ. ಏನ್ ಅನುಮಾನಗಳು ಬರುತ್ತೆ ಅದನ್ನ ನೀವು ನಿವಾರಿಸ್ಕೊಳ್ಳಿ. ಆದ್ರಿಂದ ನೀವು ಮತ್ತೆ ಬಂದಾಗ ಗಂಡ ಹೆಂಡತಿ ಇಬ್ರು ಬನ್ನಿ. ನಿಮ್ಮ ಅನುಮಾನಗಳನ್ನ ನೀವು ಹೇಳ್ಕೊಂಡ್ರೆ ಪರಿಹಾರ ಪಡಿಬಹುದು. ಇದಕ್ಕೆ ಇದೊಂದೇ ಚಿಕಿತ್ಸೆ. ಓಕೆ ಡಾಕ್ಟರ್ ಕೇಶವ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ನಮಸ್ಕಾರ. ನೋಡಿಮ್ಮ, ನಿಮ್ಮ ಯಜಮಾನರದು ಸಂಕೋಚ ಪ್ರವೃತ್ತಿ. ಸಣ್ಣ ಕಾರಣಕ್ಕೆ ಹೆಚ್ಚಿನ ನೋವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೀವನದಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಘಟನೆ ನಡೆದಿದೆ. ಅದರ ಪರಿಣಾಮವಾಗಿ ತಾತ್ಕಾಲಿಕವಾಗಿ ದಾಂಪತ್ಯ ಸಂಪರ್ಕದಲ್ಲಿ ಸಾಮರ್ಥ್ಯ ಕಳ್ಕೊಂಡಿದ್ದಾರೆ. ನೋಡಿಮ್ಮ, ನಿಮ್ಮ ಯಜಮಾನರ ಸಮಸ್ಯೆ ಏನು ಅಂತ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅವರ ಸಮಸ್ಯೆ ಏನು ಅಂತ ವಿಶ್ಲೇಷಣೆ ಕೂಡ ಆಯ್ತು. ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಬೇಕಾದಂಥದ್ದು, ನಿಮ್ಮ ಯಜಮಾನರಿಗೆ ದೇಹದಲ್ಲಿ ಯಾವುದೇ ರೋಗಗಳಾದ್ರೂ ಇಲ್ಲ.
ಮತ್ತೆ ದೇಹದಲ್ಲಿ ಯಾವುದೇ ನ್ಯೂನತೆ ಕೂಡ ನಮಗೆ ಕಾಣ್ತಾ ಇಲ್ಲ. ನೀವೀಗ ಪರಸ್ಪರ ಪ್ರೀತಿ ಮಾಡಿ ಅನುರಾಗದಿಂದ ಸರಿಯಾದ ಪ್ರಚೋದನೆ ಕೊಟ್ರೆ ಅವರ ದಾಂಪತ್ಯ ಸಾಮರ್ಥ್ಯ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ನೀವು ಯಾವುದೇ ಸಂಶಯ ಇಟ್ಕೊಳ್ದೇ ಇದ್ರೆ ಇದು ಸಂಪೂರ್ಣವಾಗಿ ಸರಿ ಹೋಗುತ್ತೆ. ನಿಮ್ಮದು ಸುಖಮಯ ಬಾಳ್ವೆ ಆಗತ್ತೆ. ಇದೊಂದು ಪುಸ್ತಕ ಕೊಡ್ತೀನಿ. ಇದನ್ನ ನೀವಿಬ್ರು ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಬಾಳ್ವೆ ಸುಖಮಯವಾಗುತ್ತೆ.